ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ಆಮೇಲೆ ಎಲ್ಲರೂ ಶಬ್ದವಾಗಿ ಒಂದ್ಸಾರಿ ದೇವರ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ದೇವರ ಮಹಿಮೆಯ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ 2 ವಾರ ಆಯ್ತು, 3 ವಾರ ಆಯ್ತು, 3 ವಾರಗಳಿಂದ ನಾವು ಪ್ರಕಟಣೆಯ ಗ್ರಂಥವನ್ನು ಕಲಿತಾ ಇದ್ದೀವಿ. ಇದು 4ನೇ ವಾರ. 4ನೇ ವಾರದಲ್ಲಿ ಕೂಡ ಕರ್ತನು ನಮಗೆ ಅನೇಕ ಸಂಗತಿಗಳನ್ನು ಕಲಿಸಲಿಕ್ಕಿರುವಾಗ ನಾವೆಲ್ಲರೂ ಕೂಡ ಆಸಕ್ತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಕೇಳುತ್ತಾ, ಜೊತೆಗೆ ನಾವು ಅದನ್ನು ನೀವು ಸತ್ಯವೇದದಲ್ಲಿ ಗುರುತಾಕೊಂತೀರೋ ಅಥವಾ ಬರ್ಕೊಂತೀರೋ, ಸ್ವಲ್ಪ ವೇಗವಾಗಿ ಪಾಠಗಳು ದೊಡ್ಡದಾಗಿ ಇರೋದ್ರಿಂದ ನಾವು ಸ್ವಲ್ಪ ವೇಗವಾಗಿ ಹೋಗ್ತಾ ಇರ್ತೀನಿ, ನೀವು ಫಾಲೋ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ 1ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದೆನು. ಆಮೆನ್. ನೋಡ್ಕೊಂಡ್ರ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವೋನ್ನತನಾದ ಒಳ್ಳೆಯ ತಂದೆಯ ದೇವರೇ, ಅನುಗ್ರಹಿಸಲ್ಪಟ್ಟಂತೆ ಒಳ್ಳೆಯ ರಾತ್ರಿ ಸಮಯದಲ್ಲಿ ಮತ್ತೊಂದು ಆವರ್ತಿ ಶುಕ್ರವಾರದ ಸತ್ಯವೇದ ಅಧ್ಯಯನಕ್ಕಾಗಿ ನಾವು ಮುಂದುವರಿತಾ ಇದ್ದು, ಕರ್ತನೆ ಓದಿಕೊಂಡಂತ ವಚನದಲ್ಲಿ ಕರ್ತನ ದಿನದಲ್ಲಿ ನಾನು ಆತ್ಮವಶನಾದನು ಅನ್ನುವಂಥ ವಿಚಾರವನ್ನು ಧ್ಯಾನ ಮಾಡಲಿಕ್ಕೋಸ್ಕರವಾಗಿ ನಾವು ಹೋಗುತ್ತಿರುವಾಗ, ಅಪ್ಪ ನಿಮ್ಮ ಆತ್ಮನ ಸಹಾಯವನ್ನು ನಮಗೆ ನೀಡಿರಿ. ನಿನ್ನ ವಾಕ್ಯದಲ್ಲಿ ಸಾರಾಂಶವನ್ನು ನಮಗೆ ಪ್ರಕಟಿಸಿರಿ. ಕಲಿಯತಕ್ಕಂಥ ಒಳ್ಳೆಯ ಮನಸ್ಸನ್ನು ನಮಗೆ ಅನುಗ್ರಹಿಸಿ, ನಿನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುತ್ತಾ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸಾಕ್ಷಿಯಾಗಿ ಜೀವಿಸುವುದಕ್ಕೆ, ನಿಮ್ಮ ರಾಜ್ಯಕ್ಕಾಗಿ ಸಿದ್ಧವಾಗುವುದಕ್ಕೆ ನಮಗೆ ಸಹಾಯ ಮಾಡಿ. ಬೋಧಿಸುವ ನನ್ನನ್ನು ಕೇಳುವಂತೆ ನಿನ್ನ ಮಕ್ಕಳೊಂದಿಗೆ ಪರಿಪಾಲಿಸಿ, ಪರಿಶುದ್ಧಾತ್ಮ ದೇವರೇ, ಸಮಸ್ತ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಉನ್ನತ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದು ಸಾರಿ ಓದೋಣ 10ನೇ ವಚನ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದನು. ಪ್ರಕಟಣೆ ಗ್ರಂಥದಲ್ಲಿ ನಾವು ಒಂದೊಂದು ವಾಕ್ಯದ ವಿಚಾರದಲ್ಲಿ ಕಲಿತಾ ಹೋಗ್ತಾ ಇದ್ವಿ. ಕೆಲವು ವಾಕ್ಯಗಳನ್ನು ಜಂಪ್ ಮಾಡಿದ್ದೀನಿ, ಯಾಕಂದ್ರೆ ಈಗ ನಮಗೆ ಈಗಾಗಲೇ ತುಂಬಾ ಸಮಯ ಹಿಡಿತಾ ಇರೋದ್ರಿಂದ ಮುಖ್ಯವಾದ ವಾಕ್ಯಗಳನ್ನು ಓದಿಕೊಂಡು ನಂತರ ನಾವು 2ನೇ ಸಾರಿ ಧ್ಯಾನ ಮಾಡುವಾಗ ಸವಿವರವಾಗಿ ಇನ್ನೊಂದು ಸಾರಿ ನಾವು ಕಲಿಯೋದಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ಇವತ್ತು ಕರ್ತನ ದಿನದ ಬಗ್ಗೆ ಕಲಿತುಕೊಳ್ಳೋಣ. ಏನಿದೆ ವಾಕ್ಯದ ಆರಂಭದಲ್ಲಿ? ಕರ್ತನ ದಿನದಲ್ಲಿ ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ. ಯಾವ ದಿನ ಅಂತಿದು? ಯಾವ ದಿನ? ಕರ್ತನ ದಿನ. ಕರ್ತನು ಅಂದರೆ ಯಾರು? ಯೇಸು ಕ್ರಿಸ್ತನು. ಕ್ರಿಸ್ತನ ದಿನ ಅಥವಾ ಕರ್ತನ ದಿನ ಎಂಬುದಾಗಿ ಪ್ರಕಟಣೆಯಲ್ಲಿ ಅಪೊಸ್ತಲನಾದ ಯೋಹಾನನು ಅಲ್ಲಿ ಬರೀತಾ ಇದ್ದಾನೆ. ಕರ್ತನ ದಿನದಲ್ಲಿ ನಾನೇನಾಗಿದ್ದೆ? ದೇವರಾತ್ಮವಶನಾಗಿದ್ದೆ ಎಂಬುದಾಗಿ. ಈಗ ನಮಗೆ ಸಾಮಾನ್ಯವಾಗಿ ಸತ್ಯವೇದದಲ್ಲಿ ವಿಶ್ರಾಂತಿ ದಿನ ಬಗ್ಗೆ ನಮಗೆ ಗೊತ್ತಿದೆ, ಹೌದಾ? ವಿಶ್ರಾಂತಿ ದಿನ ಓದಿದ್ರೆ ಸತ್ಯವೇದದಲ್ಲಿ ಕೇಳಬೇಕು, ಅಲ್ಲಿ ನೋಡಬಾರ್ದು. ವಿಶ್ರಾಂತಿ ದಿನ ಅಂದ್ರೆ ಯಾವುದು? ಸಬ್ಬತ್ ದಿನ. ಎಷ್ಟನೇ ದಿನ? 7ನೇ ದಿನ. 6 ದಿನಗಳ ಕಾಲ ನೀವು ಕೆಲಸ ಮಾಡಿ 7ನೇ ದಿನವನ್ನು ನೀವು ಸಬ್ಬತ್ ದಿನವಾಗಿ, ವಿಶ್ರಾಂತಿ ದಿನವಾಗಿ ಆಚರಣೆ ಮಾಡಬೇಕು. ಇದು ಶಾಶ್ವತವಾಗಿ ನಿಮಗೆ ನೇಮ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಮೋಶೆ ಮೂಲಕ ದೇವರು ಇಸ್ರಾಯೇಲರಿಗೆ ಅದನ್ನು ಕೊಟ್ಟಿದ್ದಾನೆ. ಆಮೆನ್. ಈಗ ವಿಶ್ರಾಂತಿ ದಿನ ಕರ್ತನ ದಿನ ಒಂದೇನಾ? ಅಥವಾ ಕರ್ತನ ದಿನ ಅಂದ್ರೂ ಒಂದೇನಾ, ವಿಶ್ರಾಂತಿ ದಿನ ಅಂದ್ರೂ ಒಂದೇನಾ? ಈ 2 ದಿನಗಳು ಒಂದೇನಾ ಎಂಬುದಾಗಿರುವಂತ ವ್ಯತ್ಯಾಸವ ಅಥವಾ ಒಂದೇನಾ ಎನ್ನುವಂಥದ್ದು ಕುರಿತಾಗಿ ನಾವು ಈ ರಾತ್ರಿ ನಾವು ಕಲ್ತ್ಕೊಳ್ಳೋಣ. ಆಮೇನ್. ನೋಡಿ, ವಿಶ್ರಾಂತಿ ದಿನಕ್ಕೂ ಕರ್ತನ ದಿನಕ್ಕೂ ಇರುವ ವ್ಯತ್ಯಾಸವೇನೆಂಬುದಾಗಿ ಸತ್ಯವೇದದ ಆಧಾರದಲ್ಲಿ ನಾವು ನೋಡೋಣ ಈ ರಾತ್ರಿ ಸಮಯದಲ್ಲಿ. ಯಾಕಂದ್ರೆ ಇವತ್ತು ಅನೇಕ ಸಿದ್ಧಾಂತಗಳು ಲೋಕದಲ್ಲಿ ಬಂದು ಈ ವಿಶ್ರಾಂತಿ ದಿನವೇ ಕರ್ತನ ದಿನ, ಯೇಸು ಕ್ರಿಸ್ತನು ವಿಶ್ರಾಂತಿ ದಿನವನ್ನು ಆಚರಣೆ ಮಾಡಿದನು,
ನಾವು ಕೂಡ ಶನಿವಾರ ದಿನದಲ್ಲೇ ಕೂಡ್ಕೋಬೇಕು. ಶನಿವಾರ ದಿನವನ್ನೇ ಕರ್ತನ ದಿನ ಎಂಬುದಾಗಿ ಆರಾಧಿಸಬೇಕು. ಯಾಕಂದ್ರೆ ದೇವರದನ್ನು ಶಾಶ್ವತ ನಿಯಮ ಎಂಬುದಾಗಿ ಕೊಟ್ಟಿದ್ದಾನೆ. ನಾವು ಅದನ್ನು ತಿರಸ್ಕರಿಸಬಾರದು ಎನ್ನುವಂತ ಬೋಧನೆಗಳು ಲೋಕದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಹೌದಾ? ಎಲ್ಲ ಅಲ್ಲಿ ಕೇಳಿ. ವಿಶ್ರಾಂತಿ ದಿನವನ್ನು ಆಚರಣೆ ಮಾಡಬೇಕೆಂಬುದಾಗಿ ಇವತ್ತು ಕ್ರೈಸ್ತತ್ವದಲ್ಲೂ ಕೂಡ ಒಂದು ವಿಭಾಗಗಳು, ಒಂದು ಡಾಕ್ಟ್ರಿನ್ ಇವತ್ತು ಅನೇಕ ಸಿದ್ಧಾಂತಗಳ ಮೂಲಕ ಇವತ್ತು ಅನೇಕರು ಬೋಧನೆ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅಂತವ್ರನ್ನ ಭೇಟಿ ಮಾಡಿದ್ದೀರಾ? ವಿಶ್ರಾಂತಿ ದಿನ ಆಚರಣೆ ಮಾಡಬೇಕಾದ್ರೆ ಶನಿವಾರನೇ ಆರಾಧನೆ ಮಾಡಬೇಕೆಂಬುದಾಗಿ. ಯಾಕಂದ್ರೆ ಇದು ದೇವರ ನಿಯಮ. ಭಾನುವಾರ ಆರಾಧನೆ ಮಾಡಬೇಕೆಂಬುದಾಗಿ ಎಲ್ಲೂ ಕೂಡ ಬರೆದಿಲ್ಲ. ಆದರೆ ವಿಶ್ರಾಂತಿ ದಿನವನ್ನು ಮಾತ್ರ ಆಚರಣೆ ಮಾಡಬೇಕಂತ ಬರೆಯಲ್ಪಟ್ಟಿದೆ ಎಂಬುದಾಗಿ ವಾದ ಮಾಡುವಂತವರು ಅನೇಕ ಕ್ರೈಸ್ತರಲ್ಲಿ ವಿವಾದಗಳನ್ನು ಉಂಟು ಮಾಡಿ, ಗಲಿಬಿಲಿಯನ್ನು ಉಂಟು ಮಾಡಿ ಚರ್ಚ್ಗಳನ್ನು ಹಾಳು ಮಾಡ್ತಾ ಇದ್ದಾರೆ ಕೆಲವರು. ಹಲ್ಲೆಲೂಯಾ. ಇವತ್ತು ಆ ವಿಚಾರದಲ್ಲಿ ನಾವು ಕೆಲವು ವಿವರಣೆಗಳನ್ನು ಸತ್ಯವೇದದಲ್ಲಿ ನಾವು ನೋಡೋಣ. ವಿಶ್ರಾಂತಿ ದಿನ ಅನ್ನೋದಂದ್ರೆ ಏನು ಅಂತ ಮೊದಲು ನಾವು ನೋಡೋಣ ಬೈಬಲ್. ವಿಶ್ರಾಂತಿ ದಿನ ಏನು, ಯಾರಿಗೆ ಅದು ಕೊಡಲ್ಪಟ್ಟಿದೆ, ಏನಕ್ಕಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡಿ. ವಿಶ್ರಾಂತಿ ದಿನ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಮುಖ್ಯ ಆಜ್ಞೆಗಳಲ್ಲಿ ಒಂದು ಆಜ್ಞೆ. ಹೌದಾ? ದಶಾಜ್ಞೆಗಳಲ್ಲಿ ಒಂದು ಆಜ್ಞೆನ ಅದು. ಏನಂತ ಹೇಳಿದ್ದಾರೆ ದೇವರು? ಏನಂತ ಹೇಳಿದ್ದಾರೆ? ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಆಚರಣೆ ಮಾಡುವುದಕ್ಕಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು ಅಂತ. ಹಲ್ಲೆಲೂಯಾ. ಇದು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟಿರುವಂತ ಮುಖ್ಯ ಆಜ್ಞೆಗಳಲ್ಲಿ ಒಂದು. ಆಮೆನ್. ನಾವು ಸತ್ಯವೇದದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ನೋಡ್ತೀವಿ, ದೇವರು ಅನೇಕ ಆಜ್ಞೆಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಅದರಲ್ಲಿ 10 ಆಜ್ಞೆಗಳು ದೇವರು ನೇರವಾಗಿ ಅವರು ಕೊಟ್ಟರು. ಹೌದಾ? ಕೇಳಿಸ್ತಾ ಇದೆಯಾ? ಆಯ್ತಾನಮ್ಮ? 10 ಆಜ್ಞೆಗಳು, ದಶಾಜ್ಞೆಗಳನ್ನು ದೇವರು ನೇರವಾಗಿ ಮೋಶೆಗೆ ಬರೆದು ಕೊಟ್ಟನು ಹಲಿಗೆಗಳ ಮೇಲೆ. ಮಿಕ್ಕ ಆಜ್ಞೆಗಳನ್ನು ದೇವರು ಬೋಧಿಸ್ತಾ ಇರುವಾಗ ಮೋಶೆನೇ ಅದನ್ನು ಬರೆದನು. ಆಮೆನ್. ಸುಮಾರು 613 ಆಜ್ಞೆಗಳು ಧರ್ಮಶಾಸ್ತ್ರದಲ್ಲಿ ದೇವರು ಅವರು ಕೊಟ್ಟಿದ್ದಾನೆ. ಎಷ್ಟು ಆಜ್ಞೆಗಳು? 613 ಆಜ್ಞೆಗಳು. ಅದರಲ್ಲಿ 10 ಆಜ್ಞೆಗಳು ಪ್ರಮುಖವಾದವುಗಳು, ಅವನ್ನೇ ದಶಾಜ್ಞೆಗಳು ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಆಮೇನ್. ಆ ದಶಾಜ್ಞೆಗಳಲ್ಲಿ ವಿಶ್ರಾಂತಿ ದಿನ ಕೂಡ ಒಂದು ಪ್ರಮುಖವಾದ ಆಜ್ಞೆ ಅದಾಗಿದೆ. ಇದು ಯಾರಿಗೆ? ವಿಶ್ರಾಂತಿ ದಿನ ಯಾರಿಗೆ? ಧರ್ಮಶಾಸ್ತ್ರ ಯಾರಿಗೆ ಎಂಬುದಾಗಿ ನಾವು ನೋಡುವುದಾದ್ರೆ ಒಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 44ನೇ ವಚನ. ಧರ್ಮೋಪದೇಶ ಕಾಂಡ 4:44. ಮೋಶೆ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರವೂ ಇದೆ. ಅಂದ್ರೆ ಇಸ್ರಾಯೇಲರಿಗೆ ಮಾತ್ರವೇ ಕೊಡಲ್ಪಟ್ಟಿದೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಯಾರದು? ಇಸ್ರಾಯೇಲರಿಗೆ ಕೊಡಲ್ಪಟ್ಟಿರುವುದು. ಭೂಮಿ ಮೇಲೆ ಯಾವ ಜನಾಂಗಕ್ಕೂ ದೇವರು ಯಾವ ಶಾಸ್ತ್ರವನ್ನು ಕೊಟ್ಟಿಲ್ಲ, ಯಾವ ಕಾನೂನನ್ನು ಕೊಟ್ಟಿರ್ಲಿಲ್ಲ. ಇಸ್ರಾಯೇಲರಿಗೆ ಮಾತ್ರವೇ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಿದೆ. ಇನ್ನೊಂದು ವಾಕ್ಯ ನೋಡಿ, ರೋಮ 9:4. ರೋಮ 9:4. ತೆಗಿಬೇಕು ಬೇಗ. ಅವರು ಇಸ್ರಾಯೇಲನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವು ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಗಳು ವಾಗ್ದಾನಗಳು ವಾಗ್ದಾನಗಳು ಅವರಿಗೆ ಕೊಡಲ್ಪಟ್ಟಿವೆ. ಧರ್ಮಶಾಸ್ತ್ರ ಯಾರು ಕೊಡಲ್ಪಟ್ಟಿದೆ? ಇಸ್ರಾಯೇಲರಿಗೆ. ಧರ್ಮಶಾಸ್ತ್ರ ವಾಗ್ದಾನಗಳು ಯಾರಿಗೆ? ಇಸ್ರಾಯೇಲರಿಗೆ. ದೇವಾಲಯದಲ್ಲಿ ನಡೆಯುವಂತ ಕಾರ್ಯಗಳೆಲ್ಲ ಯಾರಿಗೆ? ಇಸ್ರಾಯೇಲರಿಗೆ ದೇವರು ಕೊಟ್ಟಿದ್ದಾನಂತೆ. ಧರ್ಮೋಪದೇಶ ಕಾಂಡ 33:4. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 4ನೇ ವಚನ.
ಮೋಶೆಯು ಯಾಕೋಬ್ ಸಂತತಿಯವರಾದ ನಮಗೆ ಧರ್ಮಶಾಸ್ತ್ರವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ. ಇಸ್ರಾಯೇಲರಿಗೆ ದೇವರು ಧರ್ಮಶಾಸ್ತ್ರವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ ಅಂತ ನೋಡಿ. ಆಮೇನ್. ಅಂದ್ರೆ ಧರ್ಮಶಾಸ್ತ್ರ ಯಾರ್ದು ಅಂತ ಗೊತ್ತಾಯ್ತಾ? ಆಮೇನ್. ಇಸ್ರಾಯೇಲರಿಗೆ ಕೊಡಲ್ಪಟ್ಟಿದೆ, ಯಾಕೋಬನ ವಂಶದವರು ಕೊಡಲ್ಪಟ್ಟಿದೆ, ಮೋಶೆ ಮೂಲಕ ಕೊಡಲ್ಪಟ್ಟಿದೆ. ದೇವರ ಆಜ್ಞೆಗಳನ್ನು ದೇವರ ಶಾಸ್ತ್ರದಲ್ಲಿ ಅವರಿಗೆ ಕೊಟ್ಟಿದ್ದಾನಂತೆ. ಆಮೇನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಕೆಲವರು ಇವತ್ತಿಗೂ ಏನ್ ಮಾಡ್ತಾ ಇದಾರೆ ಕ್ರೈಸ್ತರು ಅಂದ್ರೆ, ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರು ಕೊಟ್ಟಿರುವಂತ ಪದ್ಧತಿಗಳು, ಹಬ್ಬಗಳು, ದಿನಗಳು, ಆಚರಣೆಗಳನ್ನ ಏನ್ ಮಾಡ್ತಾ ಇದ್ದಾರೆ? ಆಚರಣೆ ಮಾಡ್ತಾ ಇದ್ದಾರೆ ಅಲ್ವಾ? ನೀವು ಕೇಳಿದ್ದೀರಾ, ನೋಡಿದ್ದೀರಾ? ಇಸ್ರಾಯೇಲರ ಹಬ್ಬಗಳನ್ನು ಕ್ರೈಸ್ತರು ಆರಾಧನೆ ಮಾಡ್ತಾ ಇದ್ದಾರೆ, ಅಂದ್ರೆ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಮಾಡುವಂತ ವಿಶೇಷ ದಿನಗಳನ್ನು ಇವರು ಆಚರಣೆ ಮಾಡ್ತಾ ಇದ್ದಾರೆ. ಸಬ್ಬತ್ ದಿನವನ್ನು ಆಚರಣೆ ಮಾಡುವಂತ ಗುಂಪುಗಳು ಅನೇಕ ಇದೆ. ಯೆಹೋವ ಸಾಕ್ಷಿಗಳು, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಕರೀತಕ್ಕಂಥವ್ರು, ವಿಶ್ರಾಂತಿ ದಿನದ ಆರಾಧಕರು, ಕೆಲವು ಪಂಗಡಗಳು ಇವತ್ತು ಕ್ರೈಸ್ತರಲ್ಲೇನೆ ಶನಿವಾರ ದಿನವನ್ನೇ ಆರಾಧನೆ ಮಾಡಬೇಕು, ಶನಿವಾರನೇ ಆರಾಧನೆ ಮಾಡಬೇಕು, ಯಾಕಂದರೆ ದೇವರು ವಿಶ್ರಾಂತಿ ದಿನ ಶನಿವಾರ ಅಂತ ಹೇಳಿರೋದು ಎಂಬುದಾಗಿ ದೇವರ ವಾಕ್ಯಕ್ಕೆ ಅಥವಾ ದೇವರ ಧರ್ಮಶಾಸ್ತ್ರ ಸಿದ್ಧಾಂತವನ್ನು ತಗೊಂಡ್ಬಂದು ಕ್ರೈಸ್ತತ್ವದಲ್ಲಿ ಸೇರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಮ್ಮೆ ಇಂಥ ವ್ಯಕ್ತಿಗಳನ್ನು ನಾವು ಭೇಟಿ ಮಾಡಿದ್ವಿ. ನಮ್ಮ ಮನೆಗೆ ಬಂದಿದ್ರು ಒಂದ್ಸಾರಿ ಇಬ್ರು, ಒಂದು ವಯಸ್ಸಾದ ವ್ಯಕ್ತಿ ಮತ್ತು ಒಂದು ಹೆಣ್ಣು. ಅವ್ರು ಬಂದು, ನಾವು ಇಲ್ಲಿ ಮಾರುತಿನಗರದಲ್ಲಿ ಇದ್ದಾಗ, ಮನೆಯಲ್ಲಿದ್ದಾಗ ಹೀಗೆ ಕೇಳ್ಕೊಂಡ್ ಬಂದ್ರು, ಕ್ರೈಸ್ತರಿದ್ದಾರೆ ಇಲ್ಲಿ ಯಾರಾದ್ರು ಅಂತ ಕೇಳ್ಕೊಂಡು ಯಾರೋ ನಮ್ಮ ಮನೆ ತೋರಿಸಿದ್ದಾರೆ. ಆ ನಮ್ಮ ಮನೆ ಬಂದು ಹೀಗೆ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಬಂದ ತಕ್ಷಣ ನನ್ಗೆ ಅರ್ಥ ಆಯ್ತು, ಇವ್ರು ಅದೇ ಸಿದ್ಧಾಂತದವ್ರು ಅಂತ. ಏನು ವಿಚಾರ ಅಂದಾಗ, ನೀವು ಆ ವಾಕ್ಯ ತೆಗೆದುಬಿಟ್ಟು ಓದ್ತಾ ಇದ್ದಾರೆ ನೋಡಿ. ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಹೋಗಿ ಆರಾಧನೆ ಮಾಡ್ತಾ ಇದ್ರು, ಸಬ್ಬತ್ ದಿನದಲ್ಲಿ ಅವರು ಬೋಧನೆ ಮಾಡ್ತಾ ಇದ್ರು. ಅಂದ್ರೆ ಯೇಸು ಸ್ವಾಮಿ ಸಬ್ಬತ್ ದಿನವನ್ನು ಆಚರಣೆ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಪೌಲನ ಜೊತೆ ಇದ್ದಂತ ಅಪೊಸ್ತಲರು ಕೂಡ ಸಬ್ಬತ್ ದಿನದಲ್ಲಿ ಬೋಧನೆ ಮಾಡ್ತಾ ಇದ್ರು. ಅವರು ಸಭಾ ಮಂದಿರಗಳಿಗೆ ಹೋಗಿ ಆರಾಧನೆ ಮಾಡ್ತಾ ಇದ್ರು. ಹಾಗಾದ್ರೆ ಅಪೊಸ್ತಲರು ಮಾಡಿದ್ರು, ಯೇಸು ಸ್ವಾಮಿ ಆಚರಣೆ ಮಾಡಿದ್ರು, ಮತ್ತೆ ನಾವ್ಯಾಕೆ ಆಚರಣೆ ಮಾಡಬಾರದು? ನಾವು ತಪ್ಪು ಮಾಡ್ತಾ ಇದ್ದೀವಿ. ನಾವು ದೇವರ ಆಜ್ಞೆಯನ್ನು ತಿರಸ್ಕರಿಸಿ ಆಜ್ಞೆ ಮೀರಿ ನಡೀತಾ ಇದ್ದೀವಿ. ಆಜ್ಞೆ ಮೀರಿದರೆ ಪಾಪ ಆಗತ್ತೆ ಅಂತ ಹೇಳಿ ಕೆಲವು ವಿಚಾರಗಳು ನನ್ನ ಹತ್ರ ಮಾತಾಡಿ. ಆಗ ನಾನು ಕೂಡ ಕೆಲವು ವಾಕ್ಯಗಳನ್ನು ಸಿದ್ಧಪಡಿಸಿಕೊಂಡಿದ್ದೆ. ಮೊದಲೇನೆ ನಾನು ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಅವರಿಗೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ, ಗಲಾತ ಪತ್ರಿಕೆಯಲ್ಲಿ ಇರತಕ್ಕಂಥ, ಕೊಲೊಸ್ಸೆ ಪತ್ರಿಕೆಯಲ್ಲಿ ಇರತಕ್ಕಂಥ ಕೆಲವು ವಾಕ್ಯಗಳನ್ನು ಆಧಾರ ತೋರಿಸಿ, ಇದಕ್ಕೆ ನೀವೇನ್ ಹೇಳ್ತೀರಾ? ಹಲ್ಲೆಲೂಯಾ. ನಾನು ಹೋಶಾಯ ಗ್ರಂಥದಲ್ಲಿ ಒಂದು ವಾಕ್ಯ ತೋರಿಸಿದೆ ನೋಡಿ. ಹೋಶಾಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಹೋಶಾಯ ಪ್ರವಾದನೆ ಗ್ರಂಥ 2:11. ಹೋಶಾಯ 2:11. ನಾನು ಅವಳ ಉಲ್ಲಾಸ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು, ಮಹೋತ್ಸವ ಇವುಗಳನ್ನೆಲ್ಲ ನಿಲ್ಲಿಸಿ ಬಿಡುವನು. ಹಲ್ಲೆಲೂಯಾ. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ಅವರಿಗೆ ಆರಾಧನೆ ಇರಲ್ಲ, ಸಬ್ಬತ್ ದಿನ ಇರಲ್ಲ, ವಿಶ್ರಾಂತಿ ದಿನ ಇರಲ್ಲ, ಅಮಾವಾಸ್ಯೆ ಇರಲ್ಲ, ಯಾವುದೂ ಇಲ್ಲದಂತೆ ನಾನು ನಿಲ್ಲಿಸಿಬಿಡ್ತೇನೆ ಅಂತ ದೇವರು ಹೇಳಿದ್ದಾರೆ. ಮತ್ತೆ ಇದಕ್ಕೆ ಏನ್ ಹೇಳ್ತೀರಾ ಅಂತ ಹೇಳುದು. ಮತ್ತೆ ಗಲಾತ ಪತ್ರಿಕೆಯಲ್ಲಿ ಒಂದು ಮಾತಿದೆ, ನೀವು ಆತ್ಮಿಕವಾಗಿ ಆರಂಭ ಮಾಡಿ ಶಾರೀರಿಕವಾದ ವಿಷಯಗಳ ಮೇಲೆ ಯಾಕೆ ಗಮನ ಹರಿಸ್ತಾ ಇದ್ದೀರಿ? ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಯೇಸು ಆಜ್ಞೆ ಮಾಡದೇ ಇರುವಂತ, ಅಪೊಸ್ತಲರು ಬೋಧನೆ ಮಾಡದೇ ಇರತಕ್ಕಂಥ ವಿಚಾರಗಳನ್ನು ಇವತ್ತು ಸಭೆಗಳಲ್ಲಿ ಕೆಲವರು ಒಳ ನುಸುಲಿ ಕೆಟ್ಟ ಬೋಧನೆಗಳನ್ನು ಮಾಡಿ ಕ್ರೈಸ್ತರಲ್ಲಿ ಗಲಿಬಿಲಿ ಮಾಡಿ ದೇವರ ವಾಕ್ಯಕ್ಕೂ ದೇವರ ಒಂದು ಸಾನ್ನಿಧ್ಯಕ್ಕೂ ಅಪರಾಧಿಗಳಾಗಿ ಮಾಡುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥವರಿಂದ ನಾವು ಎಚ್ಚರವಾಗಿರ್ಬೇಕು. ಅದಕ್ಕೆ ವಿಶ್ರಾಂತಿ ದಿನ ಯಾರದು, ವಿಶ್ರಾಂತಿ ದಿನ ಏನಕ್ಕಾಗಿ ದೇವರು ಕೊಟ್ಟಿದ್ದಾನೆ ಅನ್ನೋದನ್ನು
ನಾವು ಸಂಪೂರ್ಣವಾಗಿ ತಿಳಿದಿರ್ಬೇಕು. ಆಮೇನ್. ರೋಮಾಪತ್ರಿಕೆ 2:14. ರೋಮಾಪತ್ರಿಕೆ 2:14. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರು. ಸಾಕು. ಇಲ್ಲಿ ಧರ್ಮಶಾಸ್ತ್ರ ಯಾರಿಗಿಲ್ಲ ಅಂತೆ? ಅನ್ಯ ಜನರಿಗಿಲ್ಲ. ಹಂಗಾದ್ರೆ ಯಾರ್ದಿದು? ಇಸ್ರಾಯೇಲರದು. ಅನ್ಯ ಜನರಿಗೆ ಧರ್ಮಶಾಸ್ತ್ರ ಇಲ್ಲ. ನಾವೆಲ್ಲ ಯಾರು? ಕೇಳ್ರಿ, ನಾವೆಲ್ಲ ಯಾರು? ಜೋರಾಗಿ ಹೇಳ್ಬೇಕು. ನಾವು ಅನ್ಯ ಜನರು. ಅನ್ಯ ಜನರಿಂದ ಕ್ರಿಸ್ತನಲ್ಲಿ ಬಂದಂತಹ ವ್ಯಕ್ತಿಗಳು. ಆಮೇನ್. ಹಾಗಾದರೆ ನಮಗೂ ಧರ್ಮಶಾಸ್ತ್ರಕ್ಕೂ ಸಂಬಂಧ ಇದೆಯಾ? ನಾವು ಧರ್ಮಶಾಸ್ತ್ರ ಆಚರಣೆ ಮಾಡಬೇಕಾ? ಇಲ್ಲ. ಹಾಗಾದ್ರೆ ಇಲ್ಲಿ ಕೆಲವು ವ್ಯಕ್ತಿಗಳು ಮೋಸತನದ ಬೋಧನೆಗಳನ್ನು, ವಂಚನೆ ಮಾತುಗಳನ್ನು ತೆಗೆದುಕೊಂಡ್ಬಂದು ಕ್ರೈಸ್ತತ್ವವನ್ನು ಗಲಿಬಿಲಿ ಮಾಡ್ತಾರೆ. ಈ ಸೈತಾನ ಬೋಧನೆಗಳು ಇವೆಲ್ಲ ಇದೊಂದು ಕಲ್ಟ್ ಅಂತಾರೆ. ಇಂಥದ್ರ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು. ಆದ್ದರಿಂದ ವಿಶ್ರಾಂತಿ ದಿನ ನಾವು ಆಚರಣೆ ಮಾಡಬೇಕು ಅಂದಾಗ ಈ ವಾಕ್ಯಗಳೆಲ್ಲ ನಮ್ಗೆ ಗೊತ್ತಿರಬೇಕು. ಕೇಳ್ಬೇಕು ಅವ್ರ ಹತ್ರ. ಧರ್ಮಶಾಸ್ತ್ರ ಅನ್ಯ ಜನರದಲ್ಲ, ಇಸ್ರಾಯೇಲರದು ಅಂತ ಪೌಲನೇ ಸ್ವತಃ ಇಸ್ರಾಯೇಲನೇ ಆತನು. ಬೆನ್ಯಾಮೀನ ಕುಲದವನು, ಯೂದ ಗೋತ್ರದವನು ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರ ಅನ್ಯ ಜನರದಲ್ಲ, ಇಸ್ರಾಯೇಲರದು ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಇನ್ನೊಂದು ಮಾತು ಓದೋಣ. ಧರ್ಮೋಪದೇಶ ಕಾಂಡ 4:8. ಧರ್ಮೋಪದೇಶ ಕಾಂಡ 4:8 ವಚನ. ಸಿಕ್ತಾ? ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಯಾವ ಜನಾಂಗಕ್ಕುಂಟು? ಇಸ್ರಾಯೇಲರಿಗೆ ದೇವರು ಕೊಟ್ಟಂತ ಧರ್ಮಶಾಸ್ತ್ರದ ಬಗ್ಗೆ ಮಾತನಾಡ್ತಾ, ಇಂಥ ನ್ಯಾಯ ವಿಧಿಗಳಿರೋ ಧರ್ಮಶಾಸ್ತ್ರವನ್ನು ಯಾವ ಜನಾಂಗಕ್ಕಾದ್ರೂ ಕೊಡಲ್ಪಟ್ಟಿದೆಯಾ? ಇಲ್ಲ. ಇದು ಇಸ್ರಾಯೇಲರ ದೇವರು ಅನುಗ್ರಹಿಸಿರುವಂತ ಶಾಸ್ತ್ರ. ಆಮೇನ್. ಇದು ಇಸ್ರಾಯೇಲರದೇ ಅಂತ ಒತ್ತಿ ಹೇಳುವಂತ ಮಾತಿದು. ಇನ್ನೊಂದು ಮಾತು ಕೂಡ ಓದ್ಬಿಡೋಣ. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆದಿದ್ದಾನ ಅಥವಾ ಸಬ್ಬತ್ ದಿನವನ್ನು ಆಚರಣೆ ಮಾಡಿದ್ದಾನ ಅನ್ನುವಂಥ ಪ್ರಶ್ನೆ ನೋಡೋಣ ಇವಾಗ ನಾವು. ಹೌದಾ? ನಾವು ನೋಡಿದ ಇದುವರೆಗೂ ಅನೇಕ ವಾಕ್ಯಗಳ ಮೂಲಕ ಧರ್ಮಶಾಸ್ತ್ರ ಯಾರದು? ಆಜ್ಞೆಗಳು ಯಾರು? ಸಬ್ಬತ್ ದಿನ ಯಾರದು? ಎಲ್ಲ ಅವ್ರದೇನು. ಹಾಗಾದ್ರೆ ಯೇಸು ಸ್ವಾಮಿ ಇಸ್ರಾಯೇಲರಲ್ಲಿ ಹುಟ್ಟಿ ಬಂದನಲ್ವಾ? ಯೂದ ಗೋತ್ರದಲ್ಲಿ ಹುಟ್ಟಿ ಬಂದನಲ್ವಾ? ಯೇಸು ಸ್ವಾಮಿ ಸಬ್ಬತ್ ದಿನವನ್ನು ಆಚರಣೆ ಮಾಡಿದ್ರ? ಕೆಲವರು ಏನ್ ಮಾಡ್ತಾ ಇದಾರೆ, ಹೌದು ಅವರು ಸಬ್ಬತ್ ದಿನದಲ್ಲಿ ಆಲಯಕ್ಕೆ ಹೋಗ್ತಾ ಇದ್ರು, ಸಬ್ಬತ್ ದಿನದಲ್ಲಿ ಬೋಧನೆ ಮಾಡ್ತಾ ಇದ್ರು, ಸಬ್ಬತ್ ದಿನದಲ್ಲಿ ಅವರು ಜನರನ್ನ ಬೋಧಿಸಿ ವಾಕ್ಯ ತೆಗೆದು ಓದಿದ್ರು ನಜರೇತಿನಲ್ಲಿ ಅಂತ ಹೇಳ್ಬೇಕು. ನೋಡೋಣ, ಯೇಸು ಸ್ವಾಮಿ ಸಬ್ಬತ್ತನ್ನು ಆಚರಣೆ ಮಾಡಿದ್ದಾನೆ ಇಲ್ಲವ ಅಂತ ವಾಕ್ಯದಲ್ಲ ನಾವು ನೋಡೋಣ. ರೋಮಪತ್ರಿಕೆ 10:4 ವಚನ. ರೋಮಪತ್ರಿಕೆ 10:4 ವಚನ. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿದ್ದು ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಧರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಪೌಲ ಭಕ್ತನು ಹೇಳ್ತಾ ಇದ್ದಾನೆ, ಕ್ರಿಸ್ತನಿಂದಲೇ ನೀತಿವಂತರಿಗೆ ನಾವು. ಕ್ರಿಸ್ತನ ಮೂಲಕವೇ ನಾವು ಕೃಪೆ ಹೊಂದಿದ್ದೇವೆ, ಕ್ರಿಸ್ತನ ಮೂಲಕವೇ ದೇವರ ಸಮೀಪಕ್ಕೆ ಬರುವವರಾಗಿದ್ದೇವೆ ಹೊರತು ಧರ್ಮಶಾಸ್ತ್ರದ ಮೂಲಕ ಅಲ್ಲ. ಅಂದ್ರೆ ಧರ್ಮಶಾಸ್ತ್ರಕ್ಕೆ ಏನಾಯ್ತಂತೆ? ಅಂತ್ಯವಾಯಿತು. ಅದು ಸಮಾಪ್ತಿ ಆಯಿತು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕಾಗಿ ಬಂದಿಲ್ಲ, ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ. ಅಂದ್ರೆ ಯೇಸು ಕ್ರಿಸ್ತನು ಅದನ್ನೇನ್ ಮಾಡಿದ್ದಾನೆ? ನೆರವೇರಿಸಿಬಿಟ್ಟಿದ್ದಾನೆ. ಆಮೇನ್. ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ನೆರವೇರಿಸಿದ್ದು ಹೇಗೆ? ಯಾವ ರೀತಿಯಾದ ಸಬ್ಬತ್ತನ್ನು ಆಚರಣೆ ಮಾಡಿದ್ರು? ಒಂದ್ಸರಿ ಎಫೆಸ ಪತ್ರಿಕೆಯಲ್ಲೂ ಕೂಡ ಒಂದು ಮಾತು ಓದ್ಬಿಡೋಣ. ಎಫೆಸ ಪತ್ರಿಕೆ 2:14. ನಮ್ಮನ್ನು ಒಂದು ಮಾಡಿದವನಾದ ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿದ್ದಾನೆ.
ಹಲ್ಲೆಲೂಯ. ಹಲ್ಲೆಲೂಯ. ಬೀದಿ ರೂಪವಲ್ಲ ಧರ್ಮಶಾಸ್ತ್ರವನ್ನು ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ತೆಗೆದು ಹಾಕಿದ್ದಾನೆ, ಅಂದ್ರೆ ಮುಕ್ತಾಯ ಮಾಡಿದ್ದಾನೆ. ಯೇಸು ಸ್ವಾಮಿ ಆಚರಣೆ ಮಾಡಲಿಲ್ಲ, ಅದನ್ನು ಸಮಾಪ್ತಿ ಮಾಡಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಇನ್ನೊಂದು ವಾಕ್ಯ, ಇಬ್ರಿಯ ಪತ್ರಿಕೆ 10:9. ಇಬ್ರಿಯರಿಗೆ 10ನೇ ಅಧ್ಯಾಯ 9ನೇ ವಚನ. ಇಗೋ ನಿನ್ನ ಚಿತ್ತವನ್ನು ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಹಾಕಿದ್ದಾನೆ. ಮೊದಲನೇದು ಯಾವುದು ಕೇಳಿದ್ರೆ? ಮೊದಲನೇದು ಯಾವುದು? ಧರ್ಮಶಾಸ್ತ್ರ. ಎರಡನೇದು ಯಾವುದು? ಹೊಸ ಒಡಂಬಡಿಕೆ. ಆಮೇಲೆ ಅಂದ್ರೆ ಮೊದಲನೆಯದನ್ನು ತೆಗೆದುಹಾಕಿ ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ತಾನು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತೆ ಈ ಲೋಕದಲ್ಲಿ ಬಂದನಂತೆ. ಆಮೇನ್. ಅಂದ್ರೆ ಯೇಸು ಸ್ವಾಮಿನ ಆಚರಣೆ ಮಾಡ್ತಾ ಇದ್ದಾರೆ ಧರ್ಮಶಾಸ್ತ್ರವನ್ನು, ಸಬ್ಬತ್ತನ್ನು ಎಲ್ಲ ನೆರವೇರಿಸುವುದಕ್ಕಾಗಿ ಬಂದವನೇ. ಯೋಹಾನ ಬರೆದ ಸುವಾರ್ತೆ 5:10. ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ಹೀಗಿರುವುದರಿಂದ ಯಹೂದ್ಯರು ಸ್ವಸ್ಥವಾದವನಿಗೆ ಈ ಹೊತ್ತು ಸಬ್ಬತ್ ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲ ಅಂತ ಸ್ವಸ್ಥವಾದಂತ ವ್ಯಕ್ತಿಗೆ ವಾದ ಮಾಡ್ತಾ ಇದ್ದಾರೆ. ಆವತ್ತು ಶನಿವಾರ ದಿನ, ಸಬ್ಬತ್ ದಿನ ಆರಾಧನೆ ಕೂಡಿದ್ರೆ ಆ ಆರಾಧನಾ ದಿನದಲ್ಲಿ ಯೇಸು ಸ್ವಾಮಿ ಒಬ್ಬ 38 ವರ್ಷಗಳಿಂದ ಕುಂಟನಾಗಿ ಮಲಗಿದ್ದಂತ, ಅಸ್ವಸ್ಥನಾಗಿ ಮಲಗಿದ್ದಂತ ವ್ಯಕ್ತಿಯನ್ನು ಏನ್ ಮಾಡಿದರಂತೆ? ಸ್ವಸ್ಥತೆ ಮಾಡಿದಿರಂತೆ. ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಅಂತ ಹೇಳಿದ್ರಂತೆ. ಆತನು ತನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗ್ಬಿಟ್ಟಂತೆ. ಇದನ್ನು ನೋಡಿದಂತ ಆ ಸಭಾ ಪಾಲಕನು ಅಥವಾ ಸಭಾ ಮಂದಿರದ ಅಧಿಕಾರಿ, ನೀವು ಸಬ್ಬತ್ ದಿನದಲ್ಲಿ ಏನು ವಾಸಿ ಮಾಡೋದು? ಸಬ್ಬತ್ ದಿನದಲ್ಲಿ ಏನ್ ಮಾಡಬಾರ್ದು? ಭಾರ ಹೊರಬಾರದು. ಇದು ನಿಯಮ, ನೀವು ನಿಯಮ ಮೀರುತ್ತಾ ಇದ್ದೀರಾ. ನೀವು ಸಬ್ಬತ್ ದಿನದಲ್ಲಿ ಇಂಥ ಕೆಲಸಗಳನ್ನು ಮಾಡಬಾರದು ಅಂದ್ರೆ ಯೇಸು ಸ್ವಾಮಿ ಸಬ್ಬತ್ ದಿನವನ್ನು ಯಾವ ರೀತಿ ನಡೆಸ್ಕೊಂತಾ ಇದ್ದಾರೆ? ಆಚರಣೆ ಮಾಡ್ತಾ ಇದ್ದಾರಾ? ಏನ್ ಮಾಡ್ತಾರೆ? ಸಬ್ಬತ್ ದಿನವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಸಬ್ಬತ್ ದಿನವನ್ನು ಆಚರಣೆ ಮಾಡ್ತಾ ಇಲ್ಲ. ಸಬ್ಬತ್ ದಿನದಲ್ಲಿ ಭಾರ ಹೊತ್ಕೊಂಡು ಹೋಗಂದ್ರೆ ಏನರ್ಥ? ಸಬ್ಬತ್ ದಿನವನ್ನು ಮುಖ್ಯವಾಗಿ ದೇವರು ನೋಡ್ತಾ ಇಲ್ಲ ಅಲ್ಲಿ. ಆಮೇನ್. ಇನ್ನೊಂದು ವಾಕ್ಯ ನೋಡೋಣ. ಯೋಹಾನ ಸುವಾರ್ತೆಯಲ್ಲಿ ಇನ್ನೊಂದು ಕಡೆ 9ನೇ ಅಧ್ಯಾಯ 16ನೇ ವಚನ ನೋಡಿ. 9ನೇ ಅಧ್ಯಾಯ 16ನೇ ವಚನ. ಆ ಪರಿಸರದಲ್ಲಿ ಕೆಲವರು ಈ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿನವನ್ನು ಲಕ್ಷ್ಯ ಮಾಡುವುದಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಏನ್ ಮಾಡ್ತಾ ಇಲ್ವಂತೆ? ಸಬ್ಬತ್ ದಿನ ಲಕ್ಷ್ಯ ಅಂದ್ರೆ ಏನರ್ಥ? ಅದಕ್ಕೆ ಯಾವ ಮಾನ್ಯತೆ ಕೊಡ್ತಾ ಇಲ್ಲ, ಅದಕ್ಕೆ ಯಾವ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸಬ್ಬತ್ ದಿನದಲ್ಲೇನೆ ವಾಸಿ ಮಾಡ್ತಾ ಇದ್ದಾರೆ, ಸಬ್ಬತ್ ದಿನದಲ್ಲೇ ಕೆಲಸ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಯೇಸು ಸಬ್ಬತ್ ದಿನವನ್ನು ಪಾಲನೆ ಮಾಡ್ತಾ ಇಲ್ಲ, ಅದನ್ನು ಲಕ್ಷ್ಯ ಮಾಡ್ತಾ ಇಲ್ಲವಂತೆ. ಅದಕ್ಕೆ ಯಹೂದ್ಯರು ತುಂಬಾ ದೂರ ಕರ್ತನ ಬಗ್ಗೆ, ಯಾಕಂದ್ರೆ ಈತನ ಸಬ್ಬತ್ ದಿನವನ್ನು ಲಕ್ಷ್ಯ ಮಾಡುವುದಿಲ್ಲ. ಆದ್ದರಿಂದ ಈತನ ಯಾರಲ್ಲ? ದೇವರಿಂದ ಬಂದವನಲ್ಲ. ದೇವರಿಂದ ಬಂದಿದ್ರೆ ಇಂಥ ಕೆಲಸ ಮಾಡ್ತಾನ ಅಂತ ಕೇಳ್ತಾ ಇದಾರಂತೆ. ಹಲ್ಲೆಲೂಯ. ಇನ್ನೊಂದು ಕಡೆ ನೋಡೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನ. ಲೂಕ 13:14. ಆದರೆ ಆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ತಿಳಿದು ಕೋಪಗೊಂಡು ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿನಗಳಿದೆಯಲ್ಲ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳ್ರಿ. ನೀವು ವಾಸಿ ಮಾಡಿಕೊಳ್ಳ್ರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಮಾಡಬಾರದು. ಹಲ್ಲೆಲೂಯಾ. ಯೇಸು ಸಬ್ಬತ್ ದಿನದಲ್ಲೇ ರೋಗಿಗಳನ್ನು ವಾಸಿ ಮಾಡ್ತಾ ಇದ್ದಾನೆ ಅಂತ ನೋಡಿ. ಸಬ್ಬತ್ ದಿನದಲ್ಲಿ ಸ್ವಸ್ಥತೆ ಕೊಡ್ತಾ ಇರೋದನ್ನು ನೋಡಿದಂತ ಆ ಮಂದಿರದ ಅಧಿಕಾರಿ ಬಂದು ಏನ್ ಹೇಳ್ತಾ ಇದ್ದಾನೆ? ನಿಮಗೆ 6 ಜನ ಇದೆಯಲ್ಲ, 6 ಜನಗಳ ಕಾಲದಲ್ಲಿ ಸ್ವಸ್ಥತೆ ಮಾಡ್ಕೊಳ್ರಿ, ಏನಾದ್ರೂ ಮಾಡ್ಕೊಳ್ರಿ, ವಿಶ್ರಾಂತಿ ದಿನದಲ್ಲಿ ಈ ಕೆಲಸ ಎಲ್ಲ ಮಾಡಬಾರದು ನೀವು ಅಂತ ಜನರನ್ನೆಲ್ಲ ಗದರಿಸಿ
ಬೈತಾ ಇದ್ದಾನಂತೆ. ಅಂದ್ರೆ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ 2:24. ಮಾರ್ಕನ ಬರೆದ ಸುವಾರ್ತೆ 2:24. ಫರಿಸಾಯರು ಆತನನ್ನು ನೋಡು ಇವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು. ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರಂತೆ. ಅಂದ್ರೆ ಯೇಸು ಸ್ವಾಮಿ ಶಿಷ್ಯರು ಕೂಡ ಏನ್ ಮಾಡ್ತಾ ಇಲ್ಲ, ಸಬ್ಬತ್ ದಿನವನ್ನು ಆಚರಣೆ ಮಾಡ್ತಾ ಇಲ್ಲ. ಯೇಸು ಸ್ವಾಮಿನೂ ಆಚರಣೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಮಾಡಬಾರದು ಕೆಲಸ ಅಂದ್ರೆ ಏನರ್ಥ? ಅವತ್ತು ನೀವು ಏನು ತೆನೆಗಳು ಕಿತ್ಕೊಂಡು ತಿಂತೀರಾ, ನೀವು ಉಪವಾಸಗಳು ಮಾಡಲ್ಲ, ನೀವು ಕೆಲಸ ಮಾಡ್ತೀರ, ದೂರ ನಡ್ಕೊಂಡು ಹೋಗ್ತೀರಾ, ವಾಸಿ ಮಾಡ್ತೀರಾ, ರೋಗಿಗಳನ್ನು ಮುಡ್ತೀರಾ, ಇದೆಲ್ಲ ಮಾಡಬಾರ್ದಲ್ಲ. ಯಾಕೆ ಮಾಡಬಾರ್ದೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅಂತ ಅಲ್ಲಿರುವಂತವ್ರು. ಅದೇ ಅಧ್ಯಾಯದಲ್ಲಿ 27ನೇ ವಚನ ಓದು. 27. ಮತ್ತು ಆತನು ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಏಸಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಬ್ಬತ್ ದಿನವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ಸಬ್ಬತ್ ದಿನ ಮನುಷ್ಯರಿಗಾಗಿ ಅಲ್ಲ. ಹೌದಾ? ಮನುಷ್ಯರಿಗಾಗಿ ಉಂಟಾಯ್ತಾ? ಮನುಷ್ಯರು ಸಬ್ಬತ್ ದಿನಕ್ಕಾಗಿ ಉಂಟಾದ್ರ? ಏನ್ ಹೇಳ್ತಾ ಇದಾರೆ ಅಲ್ಲಿ? ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯ್ತು ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ ಅಂತ ಹೇಳ್ತಾ ಕೆಳಗಡೆ ವಾಕ್ಯ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ. ಹಲ್ಲೆಲೂಯಾ. ಏಸಪ್ಪ ಏನಾಗಿದ್ದಾನಂತೆ? ಸಬ್ಬತ್ ದಿನಕ್ಕೆ ಒಡೆಯನು, ಯಜಮಾನನಾಗಿದ್ದಾನಂತೆ. ಹಲ್ಲೆಲೂಯಾ. ಯಹೂದ್ಯರು, ಫರಿಸಾಯರು ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಸಬ್ಬತ್ ದಿನ ಅಂದ್ರೆ ನಮಗೆ ತುಂಬಾ ಪವಿತ್ರ ದಿನ. ಈ ವಿಶ್ರಾಂತಿ ದಿನದಲ್ಲಿ ಯಾವ ಕೆಲಸ ಮಾಡಬಾರದು ಅಂತ ದೇವರು ಹೇಳಿದ್ದಾರೆ. ನೀವು ಆಚರಣೆ ಮಾಡಲ್ಲ. ಆ ದಿನದಲ್ಲಿ ಸ್ವಸ್ಥತೆ, ಆ ದಿನದಲ್ಲೇ ಬೋಧನೆ, ಆ ದಿನದಲ್ಲಿ ಎಲ್ಲ ಮಾಡ್ತಿದ್ದೀರಾ. ಆದ್ದರಿಂದ ನೀವು ಅದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ. ನೀವು ಪಾಪಿಗಳು, ನೀವು ದೇವರಿಂದ ಬಂದವರಲ್ಲ, ನಿಮ್ಮ ಗುರುಗಳು ಅಂತ ಮಾತನಾಡ್ತಾ ಇರುವಾಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇರೋದು? ಇದು ಮನುಷ್ಯರಿಗಾಗಿ ಉಂಟಾಯಿತು ಹೊರತು ಮನುಷ್ಯರು ಸಬ್ಬತ್ ದಿನಕ್ಕಾಗಿ ಉಂಟಾಗಲಿಲ್ಲ. ಇನ್ನೊಂದು ಅಲ್ಟಿಮೇಟ್ ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ, ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಅಥವಾ ವಿಶ್ರಾಂತಿ ದಿನಕ್ಕೆ ಒಡೆಯನಾಗಿದ್ದಾನೆ. ಅಂದ್ರೆ ಏನರ್ಥ? ಹಾಗಂದ್ರೆ ಏನರ್ಥ? ಒಡೆಯನಾಗಿದ್ದಾನಂತಂದ್ರೆ ನೇಮಿಸಿದವನಂತನ? ಹಲ್ಲೆಲೂಯಾ. ಸಬ್ಬತ್ ಅಂದ್ರೆ ವಿಶ್ರಾಂತಿ ದಿನ ಅಲ್ವಾ? ವಿಶ್ರಾಂತಿ ದಿನ ಅಂದ್ರೆ ಯಾವುದು? ಶನಿವಾರ ದಿನ ಅನ್ಕೋಬೇಡಿ. ಶನಿವಾರ ದಿನ ಅಲ್ಲ. ವಿಶ್ರಾಂತಿ ದಿನ ಅಂದ್ರೆ ಯಹೂದ್ಯರು ಆಚರಣೆ ಮಾಡ್ತಾ ಇರುವಂತ ದಿನ ಅಲ್ಲ. ವಿಶ್ರಾಂತಿ ದಿನ ಅಂದ್ರೆ 1000 ವರ್ಷಗಳ ಆಳ್ವಿಕೆ. ಹಲ್ಲೆಲೂಯಾ. ವಿಶ್ರಾಂತಿ ದಿನ ಅಂದ್ರೆ 1000 ವರ್ಷಗಳ ಆಳ್ವಿಕೆಗೆ ಸೂಚನೆ ಅದು. ಆಮೆನ್. ಅವ್ರು ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಆಚರಣೆಗೆ ನಿಜವಾದ ಅರ್ಥ ಯಾವ್ದು ಗೊತ್ತಾ? ಮುಂದೆ ಬರುವಂತ ದೇವರ ಆಡಳಿತ ಈ ಭೂಮಿ ಮೇಲೆ 1000 ವರ್ಷಗಳ ಆಳ್ವಿಕೆ, ಅದು ವಿಶ್ರಾಂತಿ ಕಾಲ ಮನುಷ್ಯನಿಗೆ. ಆ ವಿಶ್ರಾಂತಿ ದಿನಕ್ಕೆ, ಆ ವಿಶ್ರಾಂತಿ ಕಾಲಕ್ಕೆ ಯಾರು ರಾಜನು, ಅಧಿಪತಿ? ಯೇಸು ಕ್ರಿಸ್ತನಾಗಿದ್ದಾನೆ. ಅಂದ್ರೆ ಯೇಸು ಸಬ್ಬತ್ ದಿನಕ್ಕೆ ಒಡೆಯನಾಗಿರ್ತಾನೆ ಅವತ್ತು. ಅದನ್ನೇ ಸೂಚನೆಯಾಗಿ ಹೇಳ್ತಾ ಇರೋದಿಲ್ಲಿ. ಹಲ್ಲೆಲೂಯಾ. ಸಬ್ಬತ್ ದಿನಕ್ಕೆ ನಾನು ಒಡೆಯನಾಗಿದ್ದೇನೆ ಅಂತ. ಆಮೆನ್. ಅದಕ್ಕೆ ದೇವರ ಮಕ್ಕಳೇ, ಸಬ್ಬತ್ ದಿನ ಇದೆಲ್ಲ ನಿಜವಾದ ಸಬ್ಬತ್ ದಿನ ಮುಂದೆ ಬರ್ತದೆ. ಅದು ನಿಜವಾದ ವಿಶ್ರಾಂತಿ ದಿನ ಅಂತ. ಹಲ್ಲೆಲೂಯಾ. ನೋಡಿ, ಇಷ್ಟೆಲ್ಲ ನಾವು ನೋಡ್ತೀವಿ. ವಿಶ್ರಾಂತಿ ದಿನ, ಸಬ್ಬತ್ ದಿನ, ಅವತ್ತು ಹೇಗಿರ್ಬೇಕು, ಹೆಂಗಿರ್ಬೇಕು, ಇದರ ಬಗ್ಗೆ ಯಾರು ಅಷ್ಟಾಗಿ ಮಾತಾಡಲ್ಲ. ವಿಶ್ರಾಂತಿ ದಿನದಲ್ಲಿ ಹೇಗಿರ್ಬೇಕು ಅನ್ನೋದು ಯಾರು ಕೂಡ ಮಾತಾಡಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅದನ್ನ ಹೆಂಗ್ ಮಾಡ್ಬೇಕು, ಹಿಂಗೆ ಆಚರಣೆ ಮಾಡ್ಬೇಕಂತ ಯಾರು ಕೇರ್ ಮಾಡಲ್ಲ. ಆದ್ರೆ ಶನಿವಾರ ಮಾತ್ರ ಆರಾಧನೆ ಮಾಡ್ಬೇಕಷ್ಟೆ. ಈಗ ಸಬ್ಬತ್ ದಿನ ಆಚರಣೆ ಮಾಡುವವರಿಗೆ ಈ ಪ್ರಶ್ನೆ ನಾವು ಕೇಳಬೇಕು. ಸಬ್ಬತ್ ದಿನದಲ್ಲಿ ಹೆಂಗಿರ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಯಾರು ಚಕ್ಕಾರೆತ್ತಲ್ಲ, ಯಾರು ಮಾತಾಡಲ್ಲ. ಹಲ್ಲೆಲೂಯಾ. ಅವರದ್ದೇ ಬೇರೆ 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 ಮಾತುಗಳು ಮಾತಾಡ್ಕೊಂಡು ಮಾಡಬೇಕಾದದನ್ನು ಮಾಡದೆ ಮಿಕ್ಕಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ. ಹೌದಾ?
ಈಗ ಸಬ್ಬತ್ ದಿನ ಆಚರಣೆ ಮಾಡೋನು ದೂರ ನಡೆಯಬಾರ್ದು. ಇವರು ಮಾತ್ರ ಕಿಲೋಮೀಟರ್ ಗಟ್ಟಲೆ ನಡೀತಾರೆ, ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡಿಬಿಡ್ತಾರೆ. ಆದ್ರೂ ಶನಿವಾರ ಆಚರಣೆ ಮಾಡ್ಬೇಕು, ನಾವು ಸಬ್ಬತ್ ಆಚರಣೆ ಮಾಡ್ಬೇಕು ಅಂತ ಮಾತನಾಡ್ತಾನೆ. ಆ ಸಬ್ಬತ್ ದಿನದಲ್ಲಿ ಏನೆಲ್ಲ ಮಾಡಬಾರದು ಕೆಲವನ್ನ ನಾನು ನಿಮ್ಗೆ ಹೇಳ್ತೀನಿ, ನೋಡ್ಕೊಳ್ರಿ, ಸಾಧ್ಯ ಆದ್ರೆ ಬರ್ಕೊಳ್ಳಿ. ಸಬ್ಬತ್ ದಿನದಲ್ಲಿ 39 ಕೆಲಸಗಳು ಮಾಡಬಾರದಂತೆ. ಸಬ್ಬತ್ ದಿನದಲ್ಲಿ ಯಹೂದ್ಯರು, ಇಸ್ರಾಯೇಲರು 39 ಕೆಲಸಗಳು ಮಾಡಬಾರದಂತ. ಕೆಲವನ್ನ ನಾನು ಲಿಸ್ಟ್ ಮಾಡಿದ್ದೇನೆ, ಅದನ್ನು ನಿಮ್ಗೆ ಹೇಳ್ತೀನಿ. ಇನ್ನು ಕೆಲವು ನಾನು ಬರೆದಿಲ್ಲ. ವಿಶ್ರಾಂತಿ ದಿನದಲ್ಲಿ ಏನು ಮಾಡಬಾರ್ದು ಅಂತಂದ್ರೆ, ಅಂದು ಯಾರು ಕಲ್ಲು ತಗೋಬಾರದು, ಕಲ್ಲು ಎತ್ತಬಾರದು. ಏನ್ ಮಾಡಬಾರ್ದು? ಕಲ್ಲು ಎತ್ತಬಾರದು, ಕೊಲ್ಲಬಾರದು, ಕೊಲೆ ಮಾಡಬಾರದು. ನೋಡಿ, ಭಾರ ಹೊರಬಾರದು. ಏನ್ ಮಾಡಬಾರ್ದು? ಭಾರ ಎತ್ಕೋಬಾರ್ದು, ಭಾರ ಹೊರಬಾರದು. ಬೆಂಕಿ ಹೊತ್ತಿಸಬಾರದು, ಅಂದ್ರೆ ಒಲೆ ಹೊತ್ತಿಸಬಾರದು. ಅವತ್ತು ಯಾರು ಕೂಡ ಅಡಿಗೆ ಮಾಡ್ಕೊಳಂಗಿಲ್ಲ. ಇದೆಲ್ಲ ಸಬ್ಬತ್ ಆಚರಣೆ ಮಾಡುವವರು ಇದೆಲ್ಲ ಫಾಲೋ ಮಾಡಬೇಕು. ಹಂಗ್ ಮಾಡಿದ್ರೆ ನಿಜವಾಗ್ಲೂ ಅವ್ರು ವಿಶ್ರಾಂತಿ ದಿನ ಆಚರಣೆ ಮಾಡ್ದಂಗೆ ಅಂತ. ಹೌದಾ? ಯಾರಾದರೂ ಸಬ್ಬತ್ ದಿನ ಆಚರಣೆ ಮಾಡಬೇಕು ಅಥವಾ ಶನಿವಾರ ಆರಾಧನೆ ಮಾಡ್ಬೇಕು ಅನ್ನೋರಿಗೆಲ್ಲ ಇದನ್ನ ನಾವು ಹೇಳ್ಬೇಕು. ನೀನು ಇವತ್ತು ನಿಮ್ಮ ಮನೆಯಲ್ಲಿ ಒಲೆ ಹೊತ್ತಿಸಿ ಅಡಿಗೆ ಮಾಡಿದ್ದೀರಾ, ಮಾಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ನೀನು ಸಬ್ಬತ್ ದಿನವನ್ನು ಮೇರಿದ್ಯಾ, ಕಲ್ಲೆಸಿದ್ ಕೊಲ್ಬೇಕು ನಿನ್ನ ಅಂತ ಹೇಳ್ಬೇಕು. ಅಷ್ಟೇ ತಾನೆ? ಯಾರಾದರೂ ಸಬ್ಬತ್ ದಿನದಲ್ಲಿ ಕೆಲಸ ಮಾಡಿದ್ರೆ ಅವನ್ನ ಕಲ್ಲಿಸಿದು ಕೊಲ್ಲಬೇಕು. ಧರ್ಮಶಾಸ್ತ್ರದಲ್ಲಿ ಹಂಗೆ ಇದೆ. ಬೆಂಕಿ ಹೊತ್ತಿಸಬಾರದು, ಬೆಂಕಿ ಆರಿಸಬಾರದು. ಇಸ್ರಾಯೇಲ್ ದೇಶದಲ್ಲಿ ಇವತ್ತು ಕೂಡ, ಇವತ್ತು ಶುಕ್ರವಾರ ಅನ್ಕೊಳ್ಳಿ, ಶುಕ್ರವಾರನೇ ತಾನೆ? ಶುಕ್ರವಾರ. ಇವತ್ತು ಲೈಟ್ ಹಾಕಿದ್ದೀರಾ ನೀವು? ಇವತ್ತು 6 ಗಂಟೆ ಒಳಗಡೆ, ಇವತ್ತು ಈಗ 6 ಗಂಟೆಲಿ 10 ಗಂಟೆ ಆಗ್ತಾ ಇದೆ, 6 ಗಂಟೆ ಒಳಗಡೆ ನೀನ್ ಲೈಟ್ ಏನಾದ್ರೂ ಆಫ್ ಮಾಡಿಲ್ಲ ಅಂತ ಇಟ್ಕೋ, ಮತ್ತೆ ಶನಿವಾರ ಕಳೆದು ಮತ್ತೆ 6 ಗಂಟೆ ಬರೋರು ಅದು ಆನಲ್ಲೇ ಇರ್ಬೇಕು, ಆಫ್ ಮಾಡಂಗಿಲ್ಲ. ಅಲ್ಲೆಲ್ಲೂಯ್ಯ. ಬೆಂಕಿ ಹೊತ್ತಿಸಬಾರದು, ಹೊತ್ತಿಸಿದ್ರೆ ಆರಿಸಬಾರದು, ಹಂಗೆ ಉರಿತಾ ಇರ್ಬೇಕಷ್ಟೇ ಅದು. ಇವತ್ತು ಕೂಡ ಇಸ್ರಾಯೇಲ್ ದೇಶದಲ್ಲಿ ಶನಿವಾರ ರಜೆ ಇರುತ್ತದೆ. ಅವ್ರು ಶುಕ್ರವಾರನೇ ಎಲ್ಲ ಕೆಲಸಗಳು ಮಾಡ್ಕೊಂಡ್ಬಿಟ್ಟು ಶುಕ್ರವಾರ ಸಂಜೆಗೆಲ್ಲ ಎಲ್ಲ ಸಿದ್ಧ ಮಾಡ್ಕೊಂಡ್ರೆ ಮತ್ತೆ ಎಲ್ಲಿಗೂ ಹೋಗಲ್ಲ, ಎಲ್ಲೂ ಪ್ರಯಾಣ ಮಾಡಲ್ಲ, ಏನು ಮಾಡ್ಕೊಂಡು ತಿನ್ನಲ್ಲ. ಅವರು ತಿಂದ್ರು ಕೂಡ ಹಳೇದು ಅಂದ್ರೆ ಈ ಶುಕ್ರವಾರ ಮಾಡ್ಕೊಂಡಿರೋದೇ ತಿನ್ಬೇಕು, ಶನಿವಾರ ಮಾಡಂಗಿಲ್ಲ. ಅಲ್ಲೆಲ್ಲೂಯ್ಯ. ಅದೇನ್ ಮಾಡಬಾರ್ದು? ಬೆಂಕಿ ಆರಿಸಬಾರದು, ಲೈಟ್ ಕೂಡ ಆರಿಸಬಾರದು, ಮತ್ತೆ ಬರಿಬಾರದಂತೆ, ಏನು ಬರೆಯಂಗಿಲ್ಲ. ಪೆನ್ನೆತ್ತೂರು ಬಾರ ಅಲ್ವಾ, ಬರಿಬಾರ್ದಂತೆ. ಆಮೇಲೆ ಬರೆದಿದ್ದು ಒರೆಸಬಾರ್ದಂತೆ, ಎರೇಸ್ ಮಾಡಬಾರ್ದು. ಅಂದ್ರೆ ಚಿತ್ತೋದು ಅಥವಾ ರಬ್ಬರ್ ತಗೊಂಡು ಅಲಿಸೋದು ಇದೇನು ಮಾಡಬಾರ್ದು. ಬರಿಬಾರ್ದು, ಅಲಿಸಬಾರದು, ಆಮೇಲೆ ಒರೆಸಬಾರದು, ಮನೆಯನ್ನ ಒರೆಸಬಾರ್ದು, ಆಮೇಲೆ ಅಡಿಗೆ ಮಾಡಬಾರ್ದು, ಹೊಗೆ ಹೊತ್ತಿಸಬಾರದು, ಆಮೇಲೆ ಏನನ್ನು ಉರಿಬಾರದು. ಉರಿಯೋದು ಗೊತ್ತಲ್ಲ ಬ್ರದರ್? ಕಡಲೆ ಬೀಜ ಉರಿತೀವಲ್ಲ, ಅದು ಉರಿಬಾರದು. ಆಮೇಲೆ ಏನನ್ನು ಕೇಳಿಸ್ಕೋಬಾರ್ದು, ಜಡೆ ಹಾಕಬಾರ್ದು, ಜಡೆ ಹಾಕಿದ್ರೆ ಬಿಚ್ಚಬಾರ್ದು, ಬಿಚ್ಚಬಾರದು. ಸಾನೆ ಇಡಬಾರ್ದು. ಸಾನೆ ಗೊತ್ತ? ಹದ ಮಾಡ್ತಾರಲ್ಲ, ಸಾನೆ ಹಿಡಿಸ್ತೀವಲ್ಲ, ಸಾನೆ ಹಿಡಿಯಬಾರದು. ಆಮೇಲೆ ಹತ್ತಬಾರದು, ಇಳಿಬಾರ್ದು. ಹತ್ತಿದ್ರಲ್ಲೇ ಇರ್ಬೇಕು ನೀನು, ಅಷ್ಟೇ ನಮ್ಗೆ ಕತೆ. ಬಿತ್ತನೆ ಮಾಡಬಾರ್ದು, ಬೆಳೆ ಕೊಯ್ಯಬಾರದು, ಕಣ ಮಾಡಬಾರ್ದು, ತೂರಬಾರ್ದು. ಆಮೇಲೆ ಏನು ನಿರ್ಧಾರ ಮಾಡಬಾರ್ದು. ಅವತ್ತೇನು ನೀವು ಡಿಸಿಷನ್ ತಗೋಬಾರ್ದು, ಯಾವುದೇ ವಿಚಾರದಲ್ಲಿ ಮಾತುಕತೆ ಮಾಡಿ ಅವತ್ತಿನ ಏನು ನಿರ್ಧಾರ ಮಾಡಬಾರ್ದು. ಜಾಲ್ರಿ ಅಂದ್ರೆ ಇದು ಒಂದ್ರಿನ ಏನಂತಾರಪ್ಪ, ಜಲ್ರಿನ, ಅದನ್ನ ಹಿಡಿಬಾರ್ದು. ಆಯ್ತಾ?
ಆಮೇಲೆ ರುಬ್ಬಬಾರ್ದು, ಏನು ಖಾರ ಆಗ್ಲಿ ದೋಸೆ ಹಿಟ್ಟಾಗ್ಲಿ ಏನು ರುಬ್ಬಬಾರ್ದು ಅವತ್ತು. ಹಲ್ಲೆಲೂಯಾ. ಆಮೇಲೆ ಇಸ್ಕಬಾರ್ದು, ಅಂದ್ರೆ ಹಸಿ ಹಿಟ್ಟನ್ನು ಹಾಕ್ತೀವಿ ಅದೇನು ಏನು ಇಸ್ಕಬಾರ್ದು, ಕತ್ತು ಇಸ್ಕೋಬಾರ್ದು ಅಂತ ಅರ್ಥ. ಇಸ್ಕಬಾರ್ದು, ಸುತ್ತಬಾರ್ದು. ಇಂಥ ಅನೇಕ ವಿಚಾರಗಳು, 39 ವಿಚಾರಗಳಿದೆ ಅಂತೆ. ಇದ್ಯಾವುದು ಮಾಡದೆ ಆಚರಣೆ ಮಾಡೋದೇ ಸಬ್ಬತ್ತು ಅಥವಾ ವಿಶ್ರಾಂತಿ ದಿನ ಆಗಿರ್ತದೆ. ಆದ್ರೆ ನಮ್ಮವ್ರು ಏನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಚೆನ್ನಾಗಿ ತಿಂದ್ಬಿಟ್ಟು ಇವತ್ತು ವಿಶ್ರಾಂತಿ ದಿನವನ್ನು ನಾವು ಆಚರಣೆ ಮಾಡಬೇಕು, ಇದು ದೇವರ ಆಜ್ಞೆ ಅಂತೇಳಿ ಬೋಧನೆ ಮಾಡುವಂತ ಅನೇಕರು ಹೊರಟಿದ್ದಾರೆ. ಇದು ಸೈತಾನನ ಬೋಧನೆ. ಯಾಕಂದ್ರೆ ನಮಗೂ ಧರ್ಮಶಾಸ್ತ್ರಕ್ಕೂ ಸಂಬಂಧ ಇಲ್ಲ, ವಿಶ್ರಾಂತಿ ದಿನಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ವಿಶ್ರಾಂತಿ ದಿನ 1000 ವರ್ಷಗಳ ಆಳ್ವಿಕೆ ಇದಲ್ಲ. ಇದೆಲ್ಲ ಈ ಧರ್ಮಶಾಸ್ತ್ರ ಎಲ್ಲ ಏನು ನೆರಳು, ಬರತಕ್ಕಂಥ ಕ್ರಿಸ್ತನ ಛಾಯೆ, ಅದು ನಿಜ ಅಲ್ಲ. ಅದು ಒಂದು ಸಾದೃಶ್ಯವಾಗಿ ಇರ್ತಕ್ಕಂಥದ್ದು. ವಿಶ್ರಾಂತಿ ದಿನ ಯಾಕೆ ನೇಮಿಸಿದಾನೆ ದೇವರು ಗೊತ್ತಾ? ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಇಸ್ರಾಯೇಲರಿಗೆ. ವಿಶ್ರಾಂತಿ ದಿನ ಅಂದ್ರೆ ಶನಿವಾರ ದಿನ ಸೇರಲ್ಲ ಅಂತ ಅರ್ಥ ಅಲ್ಲ, ಮುಂದೆ ಬರುವಂತ ದೇವರ ಆಡಳಿತದಲ್ಲಿ ಇವರು ಸೇರುವುದೇ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ನಮಗೆ ಆ ವಿಶ್ರಾಂತಿ ಸಾಕು, ಈ ವಿಶ್ರಾಂತಿ ಬೇಕಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ವಿಶ್ರಾಂತಿ ದಿನದ ಆಚರಣೆ ನಮಗಿಲ್ಲ, ಇದು ನಮ್ದಲ್ಲ. ನಮಗೆ ಕರ್ತನ ದಿನ ಇದೆ. ಹಲ್ಲೆಲೂಯಾ. ನೋಡಿ, ಕರ್ತನ ದಿನ ಏನು ದಿನ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 27, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿಯನ್ನು ಮುರಿಯುವುದಕ್ಕಾಗಿ ಕೂಡಿ ಬಂದೆವು. ಹಲ್ಲೆಲೂಯಾ. ಅಂದ್ರೆ ಅಪೊಸ್ತಲರು ಏನ್ ಮಾಡ್ತಾ ಇದ್ದಾರೆ? ಯಾವ ದಿನ ಕೂಡ್ಕೊಂತ ಇದ್ದಾರೆ? ಭಾನುವಾರ ದಿನ ಕೂಡ್ಕೊಂತ. ಕರ್ತನ ದಿನ ಅಂದ್ರೆ ಯಾವುದು? ಭಾನುವಾರ ದಿನ, ಆತನ ಪುನರುತ್ಥಾನ ಆದಂತ ದಿನ. ಭಾನುವಾರ ದಿನ ಅವರು ರೊಟ್ಟಿ ಮುರಿಯುವುದಕ್ಕಾಗಿ ಕೂಡ್ಕೊಂತ ಇದ್ದಾರಂತೆ, ಆರಾಧನೆ ಮಾಡೋದಕ್ಕಾಗಿ ಸೇರಿ ಬರ್ತಾ ಇದ್ದಾರಂತೆ, ಮನೆಗಳಲ್ಲಿ ರೊಟ್ಟಿ ಮುರಿತಾ ಇದ್ದಾರಂತೆ. ಯಾವ ದಿನ? ವಾರದ ಮೊದಲನೇ ದಿನ, ಕರ್ತನ ದಿನ ಅಂದ್ರೆ ಯಾವ ದಿನ? ಭಾನುವಾರ ದಿನ. ಹಲ್ಲೆಲೂಯಾ. ನೋಡಿ, ಸೌದಿ ದೇಶಗಳಲ್ಲಿ ಅಥವಾ ಮುಸ್ಲಿಂ ದೇಶಗಳಲ್ಲಿ ಯಾವ ದಿನ ರಜೆ ಕೊಡ್ತಾರೆ? ಶುಕ್ರವಾರ ರಜೆ ಕೊಡ್ತಾರೆ. ಅವ್ರಿಗೆ ಆವತ್ತೇ ಪವಿತ್ರ ದಿನ, ಅದಕ್ಕೆ ಆವತ್ತೇ ಅವ್ರಿಗೆ ರಜೆ. ಇನ್ನು ಇಸ್ರಾಯೇಲ್ ದೇಶದಲ್ಲಿ ಶನಿವಾರ ಕೊಡ್ತಾರೆ. ಇನ್ನು ಮಿಕ್ಕ ಎಲ್ಲಾ ದೇಶಗಳಲ್ಲಿ ಭಾನುವಾರ. ಭಾನುವಾರ ಯಾಕೆ ರಜಾ? ಅದು ಕರ್ತನ ದಿನ. ಅದಕ್ಕೆ ಕ್ರೈಸ್ತರೆಲ್ಲ ಭಾನುವಾರ ದಿನವನ್ನು ದೇವರ ದಿನ ಅಂತ ಆಚರಣೆ ಮಾಡಿ ಆರಾಧನೆ ಮಾಡ್ಕೊಂತಾರೆ. ಹಲ್ಲೆಲೂಯಾ. ಏನು ಭಾನುವಾರ ಆರಾಧನೆ ಮಾಡ್ಬೇಕಂತ ನಿಯಮನ ಅಂತ ಏನಿಲ್ಲ, ನೀ ಯಾವಾರ ಮಾಡಿದ್ರು ಆರಾಧನೆನೆ. ಆದರೆ ಕರ್ತನ ದಿನ ಆವತ್ತು ಯೇಸು ಎದ್ದು ಬಂದಂತ ದಿನ. ಹಾಗಾಗಿ ಆ ದಿನವನ್ನು ಸಾರ್ವತ್ರಿಕವಾಗಿ ರಜಾ ಘೋಷಣೆ ಮಾಡಿ ಅಂದು ದೇವರನ್ನ ಆರಾಧನೆ ಮಾಡಿಕೊಳ್ಳೋದಕ್ಕಾಗಿ ಕ್ರೈಸ್ತರೆಲ್ಲ ಲೋಕದಲ್ಲೆಲ್ಲ ಕೂಡ್ಕೊಂತಾರೆ. ಅದಕ್ಕೆ ಅದು ಕರ್ತನ ದಿನ ಆಗಿದೆ ಅಂತ. ಆಮೆನ್. ಮತ್ತೊಂದು ವಾಕ್ಯ ನೋಡೋಣ. 1 ಕೊರಿಂಥ ಪತ್ರಿಕೆ 16:2 ವಚನ. 16:2 ವಚನ. 16:2. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು. ಶೇಖರಣೆ ಮಾಡಿ ನಿಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳಿ. ಯಾವ ವಾರ? ವಾರದ ಮೊದಲನೇ ದಿನದಲ್ಲಿ, ಅಂದ್ರೆ ಭಾನುವಾರ ದಿನದಲ್ಲಿ ಕೂಡಿ ಬಂದಾಗ ಕಾಣಿಕೆಗಳೆಲ್ಲ ನೀವು ಶೇಖರಿಸಿ ಒಂದು ಕಡೆ ಇಡಿ. ಅಂದ್ರೆ ಆರಾಧನೆಗೆ ನೀವು ಸೇರಿ ಬಂದಾಗ ಆರಾಧನೆಯಲ್ಲಿ ನೀವು ಕಾಣಿಕೆಗಳನ್ನು ಎತ್ತುವಾಗ ಅದನ್ನು ಒಂದು ಕಡೆ ಶೇಖರಿಸಿಡಿ ಅಂತ ಪೌಲನು ಕೊರಿಂಥ ಸಭೆಯವರೆಗೂ ಬರೀತಾ ಇದ್ದಾನೆ. ಆಮೆನ್. ಅಂದ್ರೆ ಅವರು ಭಾನುವಾರವೇ ಆರಾಧನೆಗಾಗಿ ಕೂಡಿ ಬರ್ತಾ ಇದ್ರಂತೆ. ಇನ್ನೊಂದು ವಾಕ್ಯ ನೋಡ್ಬಿಡೋಣ, ಲಾಸ್ಟ್ ಅಂಡ್ ಫೈನಲ್. ಪ್ರಕಟಣೆ ಗ್ರಂಥ 1:10. ಪ್ರಕಟಣೆ, ಈಗ ನಾವು ಓದಿದ ಮೂಲ ವಾಕ್ಯ
ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಶಬ್ದವನ್ನು ಕೇಳಿದನು. ಅಪೊಸ್ತಲನಾದ ಯೋಹಾನನ ಪತ್ಮಾಸ್ ದ್ವೀಪದಲ್ಲಿ ಆತನ ಸೆರೆವಾಸವಾಗಿದ್ದಾಗ ಆತನು ಭಾನುವಾರ ದಿನ ಆರಾಧನೆ ಮಾಡುತ್ತಾ ಕರ್ತನನ್ನು ಪ್ರಾರ್ಥಿಸ್ತಾ ಇರುವ ಸಮಯದಲ್ಲಿ ಆತನ ಮೇಲೆ ದೇವರ ಆತ್ಮನು ಬಲವಾಗಿ ಇಳಿದು ಬಂದಾಗ ಆತನು ಆತ್ಮವಶನಾದನಂತೆ. ಆತ್ಮವಶನಾಗಿ ದೇವರ ತುತ್ತೂರಿ ಶಬ್ದವನ್ನು ಕೇಳ್ತಾ ಇದ್ದಾನಂತೆ. ಅಂದ್ರೆ ಕರ್ತನ ದಿನದಲ್ಲಿ ದೇವರ ಆತನಿಗೆ ದರ್ಶನ ಮಾಡ್ತಾ ಇದ್ದಾನೆ. ಅಂದ್ರೆ ಭಾನುವಾರ ದಿನ ಆತನಿಗೆ ದರ್ಶನ ಕೊಡ್ತಾ ಇದ್ದಾನೆ. ದೇವರು ಪ್ರಕಟಣೆಯನ್ನು ಕೊಡ್ತಾ ಇದ್ದಾನೆ. ಆತ್ಮನು ತುಂಬುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಕ್ರೈಸ್ತತ್ವದಲ್ಲಿ ಭಾನುವಾರವೇ ಆರಾಧನೆಗಾಗಿ ಕೂಡುವಂತ ಪದ್ಧತಿ ಇದೆ, ಶನಿವಾರ ಇಲ್ಲ. ಶನಿವಾರ ಮಾಡಿಕೊಳ್ಳುವ ದೇಶಗಳಲ್ಲಿ ಮಾಡ್ಕೋಬಹುದು, ಯಾಕಂತ ತೊಂದರೆ ಏನಿಲ್ಲ. ಈಗ ಶನಿವಾರ ದಿನ ರಜೆ ಇದ್ದಾಗ ಕ್ರೈಸ್ತರೆಲ್ಲ ಇಸ್ರಾಯೇಲ್ ದೇಶದಲ್ಲಿ ಆರಾಧನೆ ಮಾಡ್ಕೊಂತಾರೆ. ಮಾರನೇ ದಿನ ಅವ್ರ ಕೆಲಸ ಇರೋದ್ರಿಂದ, ಹೌದಾ. ಶುಕ್ರವಾರ ರಜೆ ಕೊಡುವಂತ ಮುಸ್ಲಿಂ ಕಂಟ್ರೀಸ್ ಅಲ್ಲಿರೋ ಕ್ರೈಸ್ತರು ಶುಕ್ರವಾರ ಆರಾಧನೆ ಮಾಡ್ಕೊಂತಾರೆ. ಆಮೇನ್. ಅದು ಪಾಪ ದೋಷ ಅಂತಲ್ಲ, ಆದ್ರೆ ಭಾನುವಾರ ಕರ್ತನ ದಿನ. ಅದಕ್ಕೆ ಬೈಬಲ್ ಅಲ್ಲಿ ಕರ್ತನ ದಿನ ಅಂತ ವಾರದ ಮೊದಲನೇ ದಿನಕ್ಕೆ ಪ್ರಸ್ತಾಪ ಮಾಡಲಾಗಿದೆ ಪ್ರಿಯ. ಅದರಿಂದ ಕರ್ತನ ದಿನವನ್ನು ನಾವು ಶ್ರದ್ಧೆಯಿಂದ ಆರಾಧನೆ ಮಾಡ್ಲಿಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳೋರಾಗಿರ್ಬೇಕು. ಆಮೇನ್. ಇಸ್ರಾಯೇಲರ ಸಬ್ಬತ್ ದಿನವನ್ನು ಬಹಳ ಪ್ರಾಮುಖ್ಯವಾಗಿ, ಬಹಳ ಕಟ್ಟು ನಿಷ್ಠೆಯಿಂದ ಅವರು ಏನ್ ಮಾಡ್ತಾರೆ, ಆಚರಿಸ್ತಾರೆ. ನಾವು ಭಾನುವಾರ ದಿನವನ್ನು ಹಿಂಗೆ ಆಚರಣೆ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತಾ ಇದೀವಮ್ಮ? 12 ಗಂಟೆ ಬರ್ತೀವಿ, 1 ಗಂಟೆಗೆ ಹೋಗ್ಬಿಡ್ತೀವಿ. 1 ಗಂಟೆನೇ ನಮ್ಮ ಪ್ರಯಾಣಗಳೆಲ್ಲ, ನಮ್ಮ ಪ್ರಾರ್ಥನೆಗಳು, ಆರಾಧನೆಗಳೆಲ್ಲ, ಹೌದಾ. ಹಲ್ಲೆಲೂಯಾ. ನಿಮ್ಮ ನೀತಿ ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿಲ್ಲದೆ ಹೋದರೆ ನೀವು ದೇವರ ರಾಜ್ಯಕ್ಕೆ ಯೋಗ್ಯರಾಗಲ್ಲ. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇದ್ದೀವಿ? ಇಸ್ರಾಯೇಲರು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ದೇವರು ಅವ್ರು ನೋಡ್ಕೊಂತಾರೆ, ನಮ್ಗೆ ಬೇಕಾಗಿದೆ. ಆದ್ರೆ ನಾವು ನಮಗ್ ಕೊಟ್ಟಂತ ಕರ್ತನ ದಿನವನ್ನು ಎಷ್ಟು ಶ್ರದ್ಧೆಯಿಂದ ಆಚರಣೆ ಮಾಡ್ತೀವಿ, ಅಂದ್ರೆ ಆರಾಧನೆ ಮಾಡ್ತೀವಿ. ನೋಡಿ, ನಮಗೆ ಇರುವಂತ ಅಶ್ರದ್ಧೆಯಿಂದಲೇ ನಾವು ಕರ್ತನ ದಯೆಯಿಂದ ದೂರ ಆಗ್ತಾ ಇದ್ವಿ. ಸೈತಾನನು ಮಾಡೋ ಮೋಸ ಏನು ಗೊತ್ತಾ? ನಮ್ಮಲ್ಲಿ ಆಲಸ್ಯ ಭಾವನೆ ಉಂಟು ಮಾಡ್ತಾನೆ, ಸೋಮಾರಿತನ ಕೊಡ್ತಾನೆ, ನೆಗ್ಲಿಜೆನ್ಸಿ ಜಾಸ್ತಿ ಮಾಡ್ತಾ ಇರ್ತಾನೆ. ಅಂದ್ರೆ ಯಾವುದೋ ಒಂದು ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಇಡ್ತಾನೆ, ಹೋಗೋಣ ಬಿಡು ಅಂತ. 10:15 ಇನ್ನೂ ಟೈಮ್ ಇದೆ, ಇನ್ನೊಂದು 5 ನಿಮಿಷ ಇದೆ. ಹಲ್ಲೆಲೂಯಾ. ಅಷ್ಟರೊಳಗೆ ನಾಷ್ಟ ಮಾಡಿಬಿಟ್ಟು, ಅಷ್ಟರೊಳಗೆ ಏನೋ ಒಂದು ಮೊಬೈಲಲ್ಲಿ ನೋಡ್ಬಿಟ್ಟು, ಅಥವಾ ಇನ್ನೊಂದೇನೋ ಮಾಡಿ, ಮತ್ತೆ ಇನ್ನೊಂದೇನೋ ಮಾಡ್ಕೊಂಡ್ಬಂದು, ಹೀಗೆ ಅನೇಕ ಕೆಲಸಗಳನ್ನು ಭಾನುವಾರನೇ ಇಟ್ಕೊಳ್ಳೋದು ನಾವು. ಭಾನುವಾರಕ್ಕೆ ಯಾವ ಮರ್ಯಾದೆ ಇಲ್ಲ ಗೊತ್ತಾ ನಮ್ಮ ಹತ್ರ? ಕೇಳಿಸ್ತಾ ಇದೇನಮ್ಮ? ಭಾನುವಾರ ಮರ್ಯಾದೆ ಇಲ್ಲ, ಹೆಣ್ಮಕ್ಳಿಗೆ ಇದ್ದದ್ದು ಇಲ್ಲ. ಯಾಕಂದ್ರೆ ಆವತ್ತೇ ಅವರು ತುಂಬಾ ಲೇಟ್ ಮಾಡೋದು, ಆವತ್ತೇ ನಿದ್ದೆ ಬೇಗ ಎದ್ದೇಳೋದು, ಆವತ್ತೇ ಬೇಗ ರೆಡಿ ಆಗೋದು, ಆವತ್ತೇ ಏನೇನೋ ಕೆಲಸಗಳು ಇಟ್ಕೊಂತಾರೆ. ಹಲ್ಲೆಲೂಯಾ. ಈ ಕೆಲಸ ಮಾಡಿಬಿಟ್ಟೆ ಬರ್ತೀನಿ ಅಂತಾರೆ ಅವರು. ಇನ್ನು ನಿಮ್ಗೆ ಹೇಳಂಗೆ ಇಲ್ಲ, ನೀವು ಮಹಾನುಭಾವರು, ನೀವೆಲ್ಲ ಟೈಮ್ ಟು ಟೈಮ್, ಪಿನ್ ಟು ಪಿನ್ ನೋಡಿ 1 ಗಂಟೆ ಲೇಟಾಗಿ ಬರ್ತೀರ. ಹೋಗೇನ್ ಮಾಡ್ಬೇಕು ನಾವು ಅಂತ ಕೆಲವರು ಪ್ರಶ್ನೆ ಮಾಡ್ಕೊಂತಾರೆ. ಹಲ್ಲೆಲೂಯಾ. ನಾನೇನು ಹೋಗಿ ಆರಾಧನೆ ನಡೆಸ್ಬೇಕೇನು? ಇವತ್ತು ನಡೆಸೋನು ಹೋಗಿ ಮಾಡ್ಕೊಂತ ಇರ್ತಾನೆ ಬಿಡು. ನೋಡಿ, ಯಾರು ದೇವರ ವಾಕ್ಯದಲ್ಲಿ ಶ್ರದ್ಧೆ ಇಲ್ಲದೆ, ದೇವರ ಕೆಲಸದಲ್ಲಿ ಏನು ಆಸಕ್ತಿ ಇಲ್ಲದೆ ಆಲಸ್ಯ ಭಾವದಿಂದ ನಡೀತಾರೋ, ಅದರಿಂದಲೇ ಶಾಪಗಳು ನಮಗೆ ಬರು. ಯೆರೆಮೀಯ ಗ್ರಂಥದಲ್ಲಿ ಏನಿದೆ? ಯೆಹೋವನ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ನಾವು ದೇವರ ದಿನವನ್ನು ಎಷ್ಟು ಶ್ರದ್ಧೆಯಿಂದ ಆಚರಣೆ ಮಾಡ್ಬೇಕು ಗೊತ್ತಾ? ಹಲ್ಲೆಲೂಯಾ. ಒಂದು ಸಾಕ್ಷಿ ನಾನು ಕೇಳಿದೆ. ಒಬ್ರು ಹೇಳ್ತಾ ಇದ್ರಂತೆ, ನನ್ನ ಅಂದ್ರೆ ಇಬ್ರು ವಿಶ್ವಾಸಿಗಳು, ಒಂದು ಕಡೆ ವಿಶ್ವಾಸಿ ಮನೆ, ತುಂಬಾ ಶ್ರೀಮಂತ ಮನೆ, ತುಂಬಾ ಅದ್ಭುತವಾದ ಸಂತೋಷದಿಂದ ಇರುವಂತ ಪರಿಸ್ಥಿತಿಯಲ್ಲಿರುವವರೇನೋ ಅನ್ನೋ ರೀತಿಯಲ್ಲಿ ಎಲ್ಲಾ ಸ್ಥಿತಿಗತಿಗಳಲ್ಲಿ ಚೆನ್ನಾಗಿದ್ದಾರಂತೆ. ಅವರ ಮನೆಗೆ ಸ್ವಲ್ಪ ಆಚೆ ಬೀದಿಯಲ್ಲಿ ಒಂದು ಬಡವರಾಗಿರುವಂತ ಕ್ರೈಸ್ತರು ಅಥವಾ ವಿಶ್ವಾಸಿಗಳಿದ್ದಾರೆ. ಅವ್ರಿಗೆ ಇವರು
ಟ್ಯಾಲಿ ಮಾಡ್ಕೊಂತ ಇದ್ದಾರೆ ಅಂತ ಒಂದಿನ ಈ ಶ್ರೀಮಂತವಾದ ಹೆಣ್ಣು ಅಥವಾ ಮಹಿಳೆ ಆ ಬೇರೊಂದು ಬಡವರ ಮನೆಯನ್ನು ನೋಡಿ ತಮ್ಮ ಮನೆಗೂ ಅವರ ಮನೆಗೂ ಏನಂತಾರೆ ಅದನ್ನ ಕನ್ನಡದಲ್ಲಿ ಹೋಲಿಕೆ ಮಾಡ್ಕೊಂತ ಇದೆಯಂತೆ. ಇವ್ರ ಮನೆಯಲ್ಲಿ ಸಂತೋಷ ಇಲ್ಲ, ಇವ್ರ ಮನೆಯಲ್ಲಿ ಸಮಾಧಾನ ಇಲ್ಲ, ಇವ್ರ ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಆದ್ರೂ ದೊಡ್ಡ ದೊಡ್ಡ ಕೆಲಸ, ದೊಡ್ಡ ದೊಡ್ಡ ಸಂಪಾದನೆಗಳಿವೆ, ಬೇಕಾದಷ್ಟು ಹಣ ಇದೆ. ಅವ್ರ ಮನೆಯಲ್ಲಿ ಸಣ್ಣ ಕೆಲಸಗಳಿದೆ, ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಅವರು ಸಂತೋಷವಾಗಿದ್ದಾರೆ ಅಂತ ಮನೆಯಲ್ಲಿ. ಗಂಡ ಹೆಂಡತಿ ಸಂತೋಷವಾಗಿದ್ದಾರೆ, ಅವ್ರ ಮಗಳಿಗೆ ಮದುವೆ ಮಾಡಿದರೆ ಸಂತೋಷವಾಗಿದ್ದಾರೆ. ಅಲಿಯ ಮಗಳು ಮೊಮ್ಮಕ್ಕಳು ಬಂದಾಗ ಅವರು ಸಂತೋಷವಾಗಿರ್ತಾರಂತೆ. ಆ ಮನೆಯಲ್ಲಿ ಪ್ರತಿದಿನ ಆರಾಧನೆ ಮಾಡ್ತಾರಂತೆ. ಪ್ರತಿ ಭಾನುವಾರ ಬೇಗನೆ ಎದ್ದು ರೆಡಿಯಾಗಿ ಆರಾಧನೆ ಹೋಗ್ಬಿಡ್ತಾರಂತೆ. ಎಲ್ಲಾ ವಿಷಯದಲ್ಲೂ ಸಮಾಧಾನಕರವಾಗಿದ್ದಾರೆ. ಹಲ್ಲೆಲೂಯಾ. ಕ್ಷೇಮಕ್ಕೂ ಸುಕ್ಷೇಮಕ್ಕೂ ಏನು ವ್ಯತ್ಯಾಸ ಗೊತ್ತಾ? ಕ್ಷೇಮ ಅಂದ್ರೆ ದುಡ್ಡು, ಆಸ್ತಿ, ಅಂತಸ್ತು ಎಲ್ಲ ಇದೆ, ಕ್ಷೇಮವಾಗಿದ್ದೀವಿ ನಾವು ಅಂತ ಅಂದ್ಕೊಂತೀವಿ. ಸುಕ್ಷೇಮ ಅಂದ್ರೆ ಏನು ಗೊತ್ತಾ? ಆವಾಗ ನಮ್ಮ ಕೈಗೆ ಬಂದರು ಅದರಲ್ಲಿ ತೃಪ್ತಿಯಾಗಿ ಸಂತೋಷವಾಗಿ ತಿಂದು ದೇವರನ್ನು ಆರಾಧಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಲ್ಲ, ಅದು ಸುಕ್ಷೇಮ ಅಂತಂದ್ರೆ. ಆಮೇಲೆ ಅದಕ್ಕೆ ಕರ್ತನ ದಿನದಲ್ಲಿ ನಾವು ಹೆಂಗಿರ್ಬೇಕು ಗೊತ್ತಾ? ಶ್ರದ್ಧೆಯಿಂದ ಬರಬೇಕು, ಆಸಕ್ತಿಯಿಂದ ಬರಬೇಕು, ಇಷ್ಟದಿಂದ ಬರಬೇಕು. ಇವತ್ತು ಕರ್ತನ ನಾನು ಆರಾಧಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂತ ಒಂದು ಹುಮ್ಮಸ್ಸಿನಿಂದ ಬರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ದೇವ್ರ ಮುಂದೆ ಒಂದು ಮಾರ್ಕ್ ಜಾಸ್ತಿ ನಾನು ಮಾಡ್ಕೋಬೇಕು ಅನ್ನುವಂತ ಆಸಕ್ತಿ ಇರ್ಬೇಕು. ಅದು ಬಿಟ್ಟು ಏನೋ ಬೇಕಾಬಿಟ್ಟು ಬಂದು ಕುತ್ಕೊಂಡು ಓದುವ, ಕೇಳಿಸ್ಕೊಂಡಿದ್ದೇನಾದ್ರೂ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಯಾವತ್ತಾದ್ರೂ ಕೇಳ್ತೀವ ನಾವು? ಏನಿಲ್ಲ, ಆ ಥರ ಏನಿಲ್ಲ, ಎಲ್ಲ ನನ್ಗೆ ಅರ್ಥ ಆಗ್ಬಿಟ್ಟಿರ್ತದ ಅನ್ನುವಂತ ಉದಾಸೀನ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋದು. ಮನೆಗೆ ಹೋದ್ವಾ, ಬಾಡೂಟ ಮಾಡ್ಕೊಂಡ್ವ. ಇದೇ ನಮ್ಮ ಪರಿಸ್ಥಿತಿ. ಹಲ್ಲೆಲೂಯಾ. ನಿನಗೆ ಅವತ್ತು ವಾಕ್ಯ ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಹೋಗ್ಬಾರ್ದು. ನೀನು ಇಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡು, ಇಲ್ಲ ಕೇಳಿ ತಿಳ್ಕೊಂಡು ಹೋಗು. ಇಲ್ಲೇನೋ ಒಂದು ಈ ಕೊಟ್ಟಿಗೆ ಬಿಟ್ರೆ ಓಪನ್ ಮಾಡಿದ್ರೆ ಕುರಿಗಳು ಓಡ್ತಾವಲ್ಲ ಮೇವಿದಕ್ಕೆ, ಇಲ್ಲಿ ಆ ಮೇನ್ ಅಂತ್ಯಾಶೀರ್ವಾದ ಹೇಳಿದ್ವ ಅಬ್ಬಾಬಾ, ಆಮೇಲೆ ಹಿಡಿಯಕ್ಕಾಗಲ್ಲ ಯಾರನ್ನೂನ. ಹಗ್ಗ ಬಿಟ್ರೆ ಹಿಂಗ್ ಓಡ್ತಾವವು, ಹಂಗ್ ಓಡ್ತಾ ಬಿದ್ದಿರ್ತವೆ. ಹಲ್ಲೆಲೂಯಾ. ಕರ್ತನ ಆಲಯವನ್ನು ಪ್ರೀತಿಸಿರಿ, ಆಲಯದಲ್ಲಿ ಹೆಚ್ಚಿನ ಸಮಯ ಕಲಿಯಿರಿ, ದೇವರ ಮುಂದೆ ಹೆಚ್ಚಾಗಿ ಇರುವುದಕ್ಕಾಗಿ ಪ್ರಯತ್ನ ಮಾಡಿ. ನೀವು ಒಂದು ವೇಳೆ ಪ್ರಾರ್ಥನೆ ಮಾಡಕ್ಕೆ ನಿಮ್ಮಂದು ಆಗ್ಲಿಲ್ವಾ, ಇಲ್ಲಿ ಕೂತ್ಕೊಂಡಿರಿ, ಸುಮ್ಮನೆ ಒಂದು ಹಾಫ್ ಅನ್ ಅವರ್ ಹಂಗೆ, 1 ಗಂಟೆ ಹಂಗೆ ಕೂತ್ಕೊಳ್ಳಿರಿ ಮೌನವಾಗಿ. ಏನಾದ್ರು ದೇವರೊಂದು ಮಾತಾಡ್ತಾನೆ, ಏನಾದ್ರು ವಿಷಯ ದೇವ್ರ ಜ್ಞಾಪಕ ಮಾಡ್ತಾನೆ, ಏನಾದ್ರು ಒಂದು ಆಶೀರ್ವಾದ ಕೊಟ್ಟೇ ಕಳಿಸ್ತಾನೆ ನಿಮ್ಮ ಮನೆಗೆ. ಅದು ಬಿಟ್ಟು ಸತ್ನೋ ಬಿದ್ದನೋ ಅಂತ ಓಡ್ತೀವಲ್ಲ, ಏನ್ ಪರಿಸ್ಥಿತಿ ನಾವು. ಹಲ್ಲೆಲೂಯಾ. ಹಾಗಾಗಿ ದೇವರ ಮಕ್ಕಳೇ, ಕರ್ತನ ದಿನವನ್ನು ನಾವು ಮಾನ್ಯವಾಗಿ ಎನಿಸಬೇಕು, ಯೋಗ್ಯವಾಗಿ ಎನಿಸಬೇಕು. ಕರ್ತನಿಗೆ ನಾವು ಮಹಿಮೆ ಕೊಡುವಂತ ರೀತಿಯಲ್ಲೇ ಇರಬೇಕು. ಹಾಗಿರುವುದಕ್ಕಾಗಿ ದೇವರು ಈ ದಿನವನ್ನು ನಮಗೆ ನೇಮಿಸಿದ್ದಾನೆ. ಆಮೆನ್. ಅದಕ್ಕೆ ಕರ್ತನ ದಿನದಲ್ಲಿ ದೇವರ ಆತ್ಮ ವಶರಾಗಬೇಕು ನಾವು. ಆತ್ಮ ಇಲ್ಲದೆ ಆರಾಧನೆ ಮಾಡಿದಿರಾ? ಆತ್ಮ ಇಲ್ಲದೆ ಹಾಡಾಡ್ಬಿಡ್ತಾ ಇದ್ದೀರಾ? ಆತ್ಮ ಇಲ್ಲದೆ ವಾಕ್ಯ ಓದ್ತಾ ಇದ್ದೀರಾ? ಏನು ಪ್ರಯೋಜನ ಇಲ್ಲ. ಆಮೆನ್. ಪರಿಶುದ್ಧಾತ್ಮ ನಡೆಸುವಿಕಿಲ್ಲದೆ ನಾನು ಏನು ಮಾಡಿದ್ರು ಕೂಡ ಪೆಟ್ರೋಲ್ ಇಲ್ಲದೆ ಗಾಡಿ ತಳ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ ಸಮಾನ ಅಷ್ಟೆ. ನೀವು ತಳ್ಳಿ ಸಾಕಾಗೋಗ್ಬಿಟ್ಟು ಒಂದ್ ಕಡೆ ನಿಂತೋಗ್ತದೆ ಅಷ್ಟೇ. ಪೆಟ್ರೋಲ್ ಇದ್ರೆ ಸ್ಟಾರ್ಟ್ ಮಾಡ್ಕೊಂಡ್ರೆ ವೇಗವಾಗಿ ಅದು ಎಲ್ಲಿಗೆ ಹೋಗ್ಬೇಕದು ಹೋಗ್ಬೇಕು. ಹಾಗೆ ಪರಿಶುದ್ಧಾತ್ಮನಿಲ್ಲದೆ, ನಡೆಸುವಿಕೆ ಇಲ್ಲದೆ, ಅಭಿಷೇಕ ಇಲ್ಲದೆ ನೀನು ಮಾಡುವ ಆರಾಧನೆ, ನೀನು ಮಾಡುವ ವಾಕ್ಯ ಸಂದೇಶ ಕೊಟ್ಟರು ಕೂಡ, ನೀವು ಪ್ರಸಂಗ ಮಾಡಿಬಿಟ್ರು ಕೂಡ ಏನು ಪ್ರಯೋಜನ ಆಗಲ್ಲ. ಹಲ್ಲೆಲೂಯಾ. ದೇವರ ಮುಂದೆ ನಾವು ಶಕ್ತಿ ಹೊಂದಿಕೊಂಡು, ಬಲ ಹೊಂದಿಕೊಂಡವರಾಗಿ ಆರಾಧನೆ ಮಾಡಬೇಕು. ಆ ಬಲದಿಂದ ನಾವು ಲೋಕದಲ್ಲಿ ಹೋಗ್ಬೇಕು. ಆಗ ನಮ್ಮ ಮೂಲಕ ಏನಾದ್ರು ಕೆಲಸ ನಡೀತದೆ, ಒಂದು ಆತ್ಮರಕ್ಷಣೆ ಮಾಡ್ತಾರೆ ದೇವ್ರು ನಮ್ಮ ಮೂಲಕ. ಇಲ್ಲ ಅಂದ್ರೆ ನೀನೇ ಹೋಗ್ತಾ ಇದೀಯ, ನೀನೇ ಬರ್ತಾ ಇದೀಯ, ಯಾರು ನಿನ್ ಜೊತೆಗಿಲ್ಲ. ಕುರಿ ಒಂದೇ ಇತ್ತು ಅಂತ ಇಟ್ಕೊಳ್ಳಿ, ಮರಿನೇ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀವಮ್ಮ? ಎಷ್ಟು ಮೇಯಿಸಿದ್ರು, ಎಷ್ಟು ತುರುಕಿದ್ರು ತಿಂತದೆ ಹೊರತು ಮರಿ ಆಗ್ತಾ ಇದೆ. ಏನ್ ಮಾಡೋದು ಈಗ? ಕುರಿಯನ ಕುಯ್ಕೋಬೇಕಷ್ಟೇನೆ, ಏನು ಪ್ರಯೋಜನ ಆಗಲ್ಲ. ಅಲ್ಲೆಲ್ಲ ಯಾರೊಬ್ಬ
ಒಂದು ಒಳ್ಳೆ ಕೋಲಿನ ತಂದು ಸಾಕಿದ್ನಂತೆ. ಅದು ಅದಕ್ಕೇನು ಒಳ್ಳೆ ಒಳ್ಳೆ ಕಾಳು, ಗೋಧಿ ಕಾಳು, ಈ ಮೆಕ್ಕೆಜೋಳ ಏನೇನೋ ಹಾಕಿ ಮೇಯಿಸ್ತಾ ಇದ್ದಾನಂತೆ. ಚೆನ್ನಾಗಿ ಬಲಿತಾ ಇದೆ ಅಂತೆ. ಮೊಟ್ಟೆ ಇಡುವ ಸಮಯ ಮಾತ್ರ ಮನೆಯಲ್ಲಿ ಇರಲ್ವಂತೆ, ಬಾಕಿ ಟೈಮಲ್ಲಿ ಬಂದು ಇಲ್ಲೇ ಇದ್ದು ಮೇಯ್ತದಂತೆ. ಇಲ್ಲಿ ಮೇಯ್ಕೊಂಡು ಪಕ್ಕದ ಮನೆಗೆ ಹೋಗಿ ಮೊಟ್ಟೆ ಇಡ್ತಾ ಇದೆ ಅಂತೆ ನೋಡಿ. ಅಲ್ಲೆಲ್ಲೂಯ್ಯ. ಇಂಥ ಕಲ್ಲಕೋಳಿಗಳು ಇರ್ತವೆ. ಇವು ಏನ್ ಮಾಡ್ತವೆ, ಇಲ್ಲಿ ಮೇಯ್ತವೆ, ಬೇರೆಯವ್ರ ಮನೆಯಲ್ಲಿ ಹೋಗಿ ಮೊಟ್ಟೆ ಇಡ್ತವೆ. ಅಂತ ರೀತಿಯಲ್ಲಿ ಕೂಡ ಇರಬಾರ್ದು ನಾವು. ಇಲ್ಲೇ ಮೊಟ್ಟೆ ಇಡಬೇಕು, ಇಲ್ಲೇ ಮರಿ ಹಾಕ್ಬೇಕು, ಇಲ್ಲೇ ಅಭಿವೃದ್ಧಿ ಆಗ್ಬೇಕು ನಾವು. ಅದಕ್ಕೆ ದೇವರ ಮಂದಿರದಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಬರಬೇಕು. ಅಭಿವೃದ್ಧಿ ಆಗುವುದು ಹೇಗೆ? ಆತ್ಮ ನಡೆಸುವಿಕೆಯಿಂದ ನೀವು ಬದುಕುವಾಗ, ಜೀವಿಸುವಾಗ, ನಡೆಯುವಾಗ ನಿಮ್ಮ ಮೂಲಕ ಕರ್ತನ ಕಾರ್ಯಗಳು ನಡೀತದೆ. ಅವಾಗ ಆಶೀರ್ವಾದ ನಮಗೆ ಬರ್ತದೆ. ಎಲ್ಲಿ ಹೋಗ್ತದೆ ಆಶೀರ್ವಾದ? ದೇವ್ರು ನಮ್ಗೆ ಕೊಡದೆ ಪಕ್ಕದ ಮನೆಗೆ ಕೊಡ್ತಾನೆ ನಂತರ ಅಲ್ವಾ? ನಾವು ಸಂಬಳ ತಂದ್ರೆ ಬೇರೆಯವ್ರಿಗೆಲ್ಲ ಕೊಡೋದಕ್ಕೆ ಮನಸ್ಸಿರುತ್ತೆ, ಮನೆಯಲ್ಲಿ ಕೊಡೋಕೆ ಮನಸ್ಸಿಲ್ಲ ನಮ್ಗೆ. ಅಲ್ಲೆಲ್ಲೂಯ್ಯ. ನಾವು ತಟ್ಟೆಗೆ ಹಾಕೊಳ್ಳೋದು ಚೆನ್ನಾಗಿ ಗೊತ್ತು, ಪಕ್ಕದ ತಟ್ಟೆಗೆ ಹಾಕುವಾಗ ನಮ್ಮ ಕೈ ಬರಲ್ಲ. ಇದೆಲ್ಲ ಕ್ರೈಸ್ತತ್ವ, ಇದೆಲ್ಲ ಕ್ರಿಸ್ತನ ನಿಯಮ ಅಲ್ಲ, ಪ್ರೀತಿ ಅಲ್ಲ ಇದು. ನಾವು ನಮ್ಮ ಸಭೆಗೆ ಏನಾಗಿರ್ಬೇಕು? ಆಶೀರ್ವಾದಕರ. ನಮ್ಮ ದೇವರಿಗೆ ಏನಾಗಿರ್ಬೇಕು? ಗುರುತುಗಳಾಗಿರ್ಬೇಕು. ನಾವು ಕರ್ತನ ದಿನವನ್ನು ಮಾನ್ಯವಾಗಿ ಎನಿಸಿದ್ವಿ. ಆಗ ಆಶೀರ್ವಾದ ಎಲ್ಲಿ ಹೋಗ್ತದೆ ಪರೀಕ್ಷೆ ಮಾಡಿ ನೋಡಿ. ಏನ್ ಮಾದೇವ್, ಎಷ್ಟು ಗಂಟೆ ಬರ್ತಾ ಇದ್ದ ಅವಾಗ? ಇವಾಗ ಎಷ್ಟು ಗಂಟೆ ಬರ್ತಾ ಇದೀಯಾ? ಪರೀಕ್ಷೆ ಮಾಡ್ಕೊಳ್ರಿ ನೀವು. ಯಾವಾಗಲೂ 12 ಗಂಟೆನೇ ನಮ್ಮ ಜೀವನ ಅಂತ ಇರಬಾರ್ದಮ್ಮ. ಅರ್ಥ ಆಗ್ತಾ ಇದೆಯಾ? ನಮ್ಮ ಟೈಮ್ 12 ಗಂಟೆ ಹೊಡೆದಂಗೆ ಬರ್ತೀವಿ ಅಲ್ಲ. 10 ಗಂಟೆ ಮಾಡ್ಕೋ, ಅದನ್ನು 10:15 ಮಾಡ್ಕೋ, ಕರೆಕ್ಟಾಗಿ ಸಾಕು. ದೇವರು ನಿನ್ನನ್ನು ಸನ್ಮಾನಿಸ್ತಾನೆ, ಎದುರುಗೊಳ್ಳುತ್ತಾನೆ, ಸ್ವೀಕರಿಸ್ತಾನೆ. ನೀನು ಅವಾಗ ಏನ್ ಮಾತಾಡಿದ್ರು, ಏನ್ ಪ್ರಾರ್ಥಿಸಿದ್ರು ಅಲ್ವಾ? ಈಗ ಫಸ್ಟ್ ಅಲ್ಲಿ ಬಂದವರಿಗೆ ಹೆಚ್ಚಿನ ಗೌರವ ಕೊಡ್ತೀವ, ಲಾಸ್ಟ್ ಅಲ್ಲಿ ಬಂದಲ್ಲಿ ಎಲ್ಲೋ ಕೂತ್ಕೊಂಡವ್ರಿಗೆ ಗೌರವ ಕೊಡ್ತೀವ ಅಲ್ವಾ? ಮುಂದೆ ಕೂತಿರುವ ಆಸಕ್ತಿಯನ್ನು ಕೇಳ್ತಾರವ್ರನ್ನ ಮೊದಲು ಸನ್ಮಾನ ಮಾಡ್ತೀವಿ. ಹಾಗೆ ದೇವರು ಕೂಡ ಅಷ್ಟೇ ತಾನೆ. ಅದನ್ನು ದೇವರಿಗೆ ಮುಖ್ಯವಾದ ಸ್ಥಾನ ಕೊಡ್ಬೇಕು ನಾವು ಯಾವುದೇ ವಿಷಯದಲ್ಲಿ. ಲೋಕಸ್ಥರಿಗೆ ಬೆದರ್ಕೊಂಡು ಕೆಲಸಕ್ಕೆ ಓಡೋಗ್ಬಿಡ್ತೀರ. 9 ಗಂಟೆಗೆ ಅಂದ್ರೆ 8:15 ಹೋಗ್ಬಿಡ್ತೀರ. ಯಾಕಂದ್ರೆ ಕೆಲಸ ತೆಗೆದು ಬಿಡ್ತಾನೋ, ಸಂಬಳ ಕಟ್ ಮಾಡಿಬಿಡ್ತಾನೋ ಭಯ. ಅಲ್ಲೆಲ್ಲೂಯ್ಯ. ಪ್ರಾಣ ಕಟ್ಟು ಮಾಡುವ ದೇವ್ರು ಮಾತ್ರ ಭಯ ಪಡಲ್ಲ ನಾವು ಅಲ್ವಾ? ಪ್ರಾಣ ತೆಗಿತೀನೋ ಅಂದ್ರೆ ಇರ್ಲಿ ಬಿಡಿ ದೇವ್ರೆ, ನನ್ ಕೆಲ್ಸಕ್ಕೆ ಹೋಗ್ಬೇಕು ಇವಾಗ, ಅರ್ಜೆಂಟ್, ನನ್ಗೆ ತುಂಬಾ ಲೇಟ್ ಆಗ್ಬಿಟ್ಟಿದೆ ಅಂತ. ಅರ್ಥ ಆಯ್ತಾ ನಮ್ಮ ಮಂಜ ಅಲ್ವಾ? ದೇವರು ಕೊಡಿ. ಅದಕ್ಕೆ ಕರ್ತನ ದಿನದಲ್ಲಿ ಆತ್ಮವಶರಾಗಿ ದೇವ್ರನ್ನ ಆರಾಧಿಸುವಂತ ಒಳ್ಳೆ ಆರಾಧಕರಾಗಬೇಕು ನಾವು. ಒಳ್ಳೆ ಕ್ರೈಸ್ತರಾಗಬೇಕು. ದೇವರು ಆತ್ಮಭರಿತವಾದ ಸಭೆ ಫಲಭರಿತವಾದ ಸಭೆ ಆಗ. ಅದರಿಂದ ದೇವರ ಮಕ್ಕಳೇ, ಯಾವಾಗಲೂ ಆಸಕ್ತಿಯಿಂದ ಕರ್ತನ ಕಡೆ ಬನ್ನಿ, ದೇವ್ರನ್ನ ಆರಾಧಿಸಿ. ಆಗ ನಿಮ್ಮನ್ನು ದೇವರ ಜ್ಞಾನದಿಂದ ತುಂಬಿಸಿ ವಿರೋಧಿಗಳ ಬಾಯಿಯನ್ನು ಮುಚ್ಚಿಸುವಂತವ್ರು ಆಗ್ತೀರಿ. ನೀವು ಕೇಳಿದ್ದು, ಬರ್ಕೊಂಡಿದ್ದು ನಿಮಗೆ ಲಾಭ ಆಗುವುದು, ನಿಮಗೆ ಉಪಯೋಗ ಆಗೋದು ಯಾವಾಗ ಗೊತ್ತಾ? ನೀವು ಮಂದಿರದಲ್ಲಿ ಕಟ್ಟಲ್ಪಡುವಾಗ, ಆತ್ಮಭರಿತವಾಗಿ ಅದನ್ನು ನೀವು ಕಲ್ತುಕೊಂಡಾಗ, ನಾಳೆ ವಿರೋಧಿಗಳ ಮುಂದೆ ನೀವು ಅಂಬುಗಳಾಗಿ, ಬಾಣಗಳಾಗಿ ಎದುರಿಸ್ತೀರ ಅವ್ರನ್ನ. ಆವಾಗ ನಾನು ನಾಚಿಕೆ ಪಡಲ್ಲ ಅವಾಗ ಅಲ್ವಾ? ಊರು ಭಾಗದಲ್ಲಿ ನನ್ನ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ಅಂತವನಿಗೆ ಏನಾಗಲ್ವಂತೆ. ಕೀರ್ತನೆ ಮರ್ತು ಬಿಟ್ರು, 127 ಕೀರ್ತನೆ ಕೊನೆ ವಚನ. ರಾಜ್ಯವಾಡುವಾಗ ಏನ್ ಮಾಡಲ್ಲ ಅಂತ ಅವನು ಅಪಮಾನ ಹೊಂದಲ್ಲ. ಯಾಕಂದ್ರೆ ನಮ್ಮ ಬಾಣ ಬಲವಾಗಿದೆ, ವಿರೋಧಿ ನಿಲ್ಲಲ್ಲ. ಆಮೇನ್. ಇರೋದು 318 ಜನ ಆದ್ರೂ ಕೂಡ 5 ರಾಜರನ್ನು ಓಡಿಸ್ಬಿಟ್ನಂತಂಗೆ. ಅದು ಪವರ್ ಅಂದ್ರೆ, ಆ ಪವರ್ ನಮ್ಮಲ್ಲಿ ಬರ್ಬೇಕು. ಹಾಗಾಗಿ ದೇವರ ಮಕ್ಕಳ ದೇವರ ಸನ್ನಿಧಾನದಲ್ಲಿ ಯೋಗ್ಯರಾಗಿ ನಡೆದುಕೊಳ್ಳೋಣ. ಕರ್ತನ ನಮ್ಮನ್ನ ಆಶೀರ್ವದಿಸಲಿ. ಮುಂದಿನ ವಾರ ಇನ್ನೊಂದು ವಾಕ್ಯ ಭಾಗವನ್ನು ನಾವು ಕಲಿತುಕೊಂಡು ಮುಂದೆ ಹೋಗೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.